ಧರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಸಾಧುವಿನ ಲಕ್ಷಣ ಏನು, ಅಸಾಧುವಿನ ಲಕ್ಷಣ ಏನು? ಸ್ಥೂಲವಾದ ಲಕ್ಷಣ ಮೊದಲು, ಮೇಲ್ಗಡೆ ತೋರುವ ಲಕ್ಷಣ, ಆಮೇಲೆ ಒಳಗಡೆ ಹೋಗುವ ಲಕ್ಷಣ. ಅವರ ಮಾನಸಿಕ ಸ್ಥಿತಿಗತಿಗಳು, ಮಾನಸಿಕ ಚೇಷ್ಟೆಗಳು, ಯೋಚನಾ ಲಹರಿಗಳು ಯಾವ ರೀತಿ ಇರುತ್ತೆ ಅಂತ ಆಮೇಲೆ. ಮೊದಲ ಲಕ್ಷಣ ಏನು ಅನ್ನೋದನ್ನ ನಾವು ನೋಡ್ತಾ ಇದ್ವಿ. ಚಿತ್ರಭಾನುಮಪಾಂ ದೇವಂ ಗೋಷ್ಠಂ ಚೈವ ಚತುಷ್ಪಥಂ ಬ್ರಾಹ್ಮಣಂ ಧಾರ್ಮಿಕಂ ವೃದ್ಧಂ ತೇ ಕುರುವಂತಿ ಪ್ರದಕ್ಷಿಣಂ. ಚಿತ್ರಭಾನು, ಸೂರ್ಯನಿಗೆ ಗೌರವ ಕೊಡೋದು, ಅದು ಅರ್ಘ್ಯದಿಂದಲೋ ಸೂರ್ಯನನ್ನು ಕಂಡು ಬೆಳಗ್ಗೆ ಒಂದು ನಮಸ್ಕಾರವೋ ಏನೋ ಮಾಡೋದೇನಿದೆ ಅದು ಸೂರ್ಯನಿಗೆ ಸಲ್ಲಿಸುವ ಗೌರವ. ಆ ಗೌರವ ಸಲ್ಲಿಸುವ ಮನೋಭಾವ ಯಾರಿಗಿರುತ್ತೆ ಅವನು ಸಾಧು ಅಂತ ಅಂದುಕೊಳ್ಳಿ. ಇನ್ನು ನೀರಿಗೆ ಗೌರವ, ನೀರಿಗೆ ಗೌರವ ಕೊಡೋದು ಅಂದ್ರೆ ನೀರಿಗೆ ವಿಷ ಹಾಕದೇ ಇರೋದು ಇತ್ಯಾದಿಗಳು. ಇನ್ನು ದೇವಂ, ದೇವರಿಗೆ ಗೌರವ, ದೇವತಾ ಪ್ರತಿಮೆಗೆ ಗೌರವ. ಗೋಷ್ಠಂ, ಗೋವಿನ ಹಟ್ಟಿ, ಗೋಮಾಳ ತಿನ್ನದೇ ಇರೋದು, ಅಂದ್ರೆ ಗೋಮಾಳವನ್ನು ನುಂಗಿಬಿಡೋದು ಇತ್ಯಾದಿಗಳನ್ನು ಮಾಡದೇ ಇರೋದು, ಆ ಗೋವುಗಳ ಭೂಮಿಯನ್ನೇ ನುಂಗಿಬಿಡೋದು ಇತ್ಯಾದಿಗಳನ್ನು ಮಾಡಬಾರದು. ಚತುಷ್ಪಥಂ, ಸರ್ಕಲ್, 4 ದಾರಿ ಕೂಡುವ ಜಾಗ, ಅದನ್ನು ಗೌರವಿಸೋದು. ಏನದು ಅದನ್ನು ಗೌರವಿಸೋದು? ಸರ್ಕಲ್ ಅನ್ನು ಬದಲಾಯಿಸಬಾರದು. ಯಾಕೆ ಗೊತ್ತಾ? ಊರಿನ ನಡುವಣ ದಾರಿಗಳೆಲ್ಲ ಅಲ್ಲಿ ಬಂದು ಸೇರುತ್ತೆ. ಅದನ್ನ ನೀವು ಕೇಂದ್ರ ಬದಲಾಯಿಸಿಬಿಟ್ರೆ ವೇಗ ಬದಲಾಗುತ್ತೆ, ಗಾಡಿಗಳದ್ದು ಆಕ್ಸಿಡೆಂಟ್ ಆಗುವ ಸಂಭವ ಬಹಳ ಇರುತ್ತೆ. ಹೀಗಾಗಿ ಚತುಷ್ಪಥವನ್ನು ಬದಲಾಯಿಸಬೇಡಿ ಅಂತಾರೆ. ಇನ್ನು ಬ್ರಾಹ್ಮಣಂ ಧಾರ್ಮಿಕಂ ವೃದ್ಧಂ, ಬ್ರಾಹ್ಮಣನೋರ್ವ ಧಾರ್ಮಿಕ ವೃದ್ಧ, ಅವನಿಗೆ ಗೌರವಿಸೋದು. ವೃದ್ಧಾನಾಂ ಭಾರತಪ್ತಾನಾಂ ಸ್ತ್ರೀಣಾಂ ಬಾಲಾತುರಸ್ಯ ಚ ಬ್ರಾಹ್ಮಣಾನಾಂ ಗವಾಂ ರಾಜ್ಞಾಂ ಪಂಥಾನಂ ದದತೆ ಚತೇ. ವೃದ್ಧರಿಗೆ ಗೌರವ ದಾರಿ ಕೊಡೋದು. ವೃದ್ಧರು ಬರ್ತಾ ಇರ್ತಾರೆ, ಅವರಿಗೆ ಪಟಕ್ಕನ್ನೇ ಸರಿದು ದಾರಿ ಕೊಡಬೇಕು. ಭಾರತಪ್ತಾನಾಂ, ಭಾರ ಇಟ್ಕೊಂಡು ಬರ್ತಾ ಇರ್ತಾರೆ, ಅವ್ರಿಗೆ ಕೂಡಲೇ ದಾರಿ ಕೊಡಬೇಕು. ಯಾವ ಕಮ್ಯುನಿಸಂ ಪಾರ್ಟಿಯವರು ಹೇಳಲಿಲ್ಲ ಇದನ್ನ. ಭಾರ ಹೊತ್ತವರಿಗೆ ದಾರಿ ಕೊಡ್ರಿ, ಭಾರ ಹೊತ್ತವರಿಗೆ ಗೌರವ ಕೊಡ್ರಿ, ಹೇಳಲೇ ಇಲ್ಲ. ಭಾರತಪ್ತಾನಾಂ, ಸ್ತ್ರೀಯರಿಗೆ ದಾರಿ ಕೊಡ್ರಿ. ಹೆಣ್ಣು ಮಕ್ಕಳು ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಎದುರುಗಡೆ ಬಂದ್ರೆ ಪಕ್ಕಕ್ಕೆ ಸರೀರಿ. ಹೆಣ್ಣು ಮಕ್ಕಳು ದಾರಿ ಕೊಟ್ಟು ಇವತ್ತೇ ಬಂದಿಲ್ಲ ಪ್ರಬಲ ಸ್ತ್ರೀವಾದಿಗಳು. ಏನ್ ಹಣೆ ಬರಹರಿ ಅವ್ರದ್ದು. ಬೇರೆ ಸಮಯದಲ್ಲಿ ಬಂದು ಸುಮ್ಮನೆ ಕ್ವಶನ್ ಹಾಕ್ತಾ ಇರ್ತಾರೆ. ಹೆಣ್ಣು ಮಕ್ಕಳಿಗೆ ದಾರಿ ಕೊಡಬೇಕು. ಸ್ತ್ರೀಣಾಂ, ಇನ್ನು ಬಾಲಾತುರಸ್ಯ ಚ, ಬಾಲಕರು
ಮತ್ತೆ ಆತುರ ರೋಗಿಷ್ಠ ಅವರಿಗೆ ದಾರಿ ಬಿಡಬೇಕು, ಬ್ರಾಹ್ಮಣರಿಗೆ ದಾರಿ ಬಿಡಬೇಕು, ಗವಾಂ ಹಸುವಿಗೆ ದಾರಿ ಬಿಡಬೇಕು, ರಾಗರಿಗೆ ದಾರಿ ಬಿಡಬೇಕು. ಪಂಥಾನಂ ದದತೆ ಚತೆ ಅವರು ಸಜ್ಜನರು. ಅತಿಥೀನಾಂಚ ಸರ್ವೇಷಾಂ ಪ್ರೇಷ್ಯಾಣಾಂ ಸ್ವಜನಸ್ಯ ಚ ಸಾಮಾನ್ಯಂ ಭೋಜನಂ ಕುರ್ಯಾತ್ ಸ್ವಯಂ ನಾಗ್ರಾಚನಂ ವ್ರಜೇತ್. ಅತಿಥಿಗಳಿಗೆ, ಆಮೇಲೆ ಪ್ರೇಷ್ಯಾಣಾಂ ನಿಮ್ಮ ಮನೆಯ ಕೆಲಸ ಮಾಡುವವರಿಗೆ, ಪ್ರೇಷ್ಯರು ಅಂತಾರೆ, ಕಳಿಸಬಹುದಾದವರು, ಹೋಗು ಕೆಲಸ ಮಾಡ್ಕೊಂಡು ಬಾ ಅಂತ ಕಳಿಸಬಹುದಾದವರು. ನಿಮ್ಮ ಮನೆಯ ಕೆಲಸದವರಿಗೆ, ಅತಿಥಿಗಳಿಗೆ, ನಿಮ್ಮ ಹೆಂಡತಿ ಮಕ್ಕಳಿಗೆ ಸಮಾನವಾದ ಭೋಜನ. ಅಂದ್ರೆ ನೀವು ಯಾವ ಮಟ್ಟದ ಅನ್ನವನ್ನ ತಿಂತೀರೋ ಅದೇ ಮಟ್ಟದ ಅನ್ನವನ್ನ ಕೆಲಸದವ್ರಿಗೂ ಕೊಡಬೇಕು. ಅಯ್ಯೋ ಅವ್ರ ಕೆಲಸದವರು ಅವರಿಗೆ ಬೇರೆ ಅನ್ನ, ಆ ತರಹ ಅನ್ನದಲ್ಲಿ ನೀವು ತಿಂದೇ ಇರೋದನ್ನ ಅವ್ರಿಗೆ ಕೊಡಬಾರದು. ನೀವು ಯಾವ ಮಟ್ಟದ ರುಚಿಯಾದ ಅನ್ನವನ್ನ ತಿಂತೀರೋ ಅದೇ ಮಟ್ಟದ ಅನ್ನವನ್ನ, ಅದೇ ಮಟ್ಟದ ಆಹಾರವನ್ನ ಕೆಲಸದವ್ರಿಗೂ ಕೊಡಬೇಕು. ಸ್ವಯಂ ನಾಗ್ರಾಶನಂ ವ್ರಜೇತ್. ಯಜಮಾನನೇ ಮೊದಲು ತಿನ್ನಬಾರದು, ಮೊದಲು ಅವ್ರಿಗೆಲ್ಲರಿಗೂ, ಅತಿಥಿಗಳಿಗೆ, ಕೆಲಸದವರಿಗೆ ಹಾಕಿ, ಬೇಕಂದ್ರೆ ತೊಂದರೆ ಇಲ್ಲ. ಸ್ವಜನಸ್ಯ ಚ, ನಿಮ್ಮ ಜನರಿಗೆ ಯಾವ ಮಟ್ಟದ ಆಹಾರವನ್ನ ಕೊಡ್ತೀರೋ ಅದೇ ಮಟ್ಟದ ಆಹಾರವನ್ನ ಸಾಮಾನ್ಯಂ ಭೋಜನಂ ಕುರ್ಯಾತ್. ನೋಡಿ, ಇದು ಎಲ್ಲ ಯಾರು ಹೇಳೋದು? ಇವತ್ತು ಆಫೀಸರ್ಗಳ ಕೂಡ್ತಾ ಇದ್ರೆ ಡ್ರೈವರ್ ಬೇರೆ ಕಡೆ ಊಟ ಮಾಡ್ತಾನೆ. ಏನು ಸಮಾನತೆ ಇವ್ರದು? ಆಫೀಸರ್ಗಳಿಗೆ ಸಮವಾಗಿ ಡ್ರೈವರ್ಗೆ ಊಟಕ್ಕೆ ಹಾಕ್ತಾರ ಇವರು ಸರ್ಕಾರಿ ಅಧಿಕಾರಿಗಳು? ಇಲ್ಲ. ಅಲ್ಲಲ್ಲ, ಇರ್ಬೇಕು, ಕರೆಕ್ಟು. ಅಲ್ಲಪ್ಪ, ಅವ್ರು ಹೇಳೋದು ಬೇರೆ, ಅವ್ರು ಹೇಳೋದು ನಮ್ಮನ್ನ ಇದು ಮಾಡ್ತಾರೆ. ಸಾಮಾನ್ಯವಾದ ಊಟವೂ ಇರಲ್ಲ, ಸಾಮಾನ್ಯವಾದ ಊಟ ಇರಲ್ಲ. ನಾನು ಹೇಳ್ತಾ ಇರೋದು ಬೇರೆ ಜಾಗದಲ್ಲಿ ಊಟ ಮಾಡ್ಲಿ, ಬೇಡ ಅನ್ನಲ್ಲ, ಸ್ತರ ಇರುತ್ತೆ. ನಿಮಗೆ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಸ್ತರ ಇರುತ್ತೆ, ಗೊತ್ತಾ ನಿಮಗೆ? ಅವರಿಗೆ ಬಡಿಸುವ ಪದಾರ್ಥಗಳೇ ಬೇರೆ, ಇವ್ರಿಗೆ ಬಡಿಸುವ ಪದಾರ್ಥ. ಕನ್ನಡ ಸಾಹಿತ್ಯ ಪರಿಷತ್ ರೀ, ಬಂಡಾಯ ಸಾಹಿತ್ಯದ ಬಗ್ಗೆ ಮಾತಾಡೋರು ಅವರು. ಶ್ರುತಂ ನ ದೃಷ್ಟಂ. ನಾನು ಹೋಗಿ ನೋಡ್ಲಿಲ್ಲ, ಯಾಕಂದ್ರೆ ಯಾವ ಸಾಹಿತ್ಯ ಪರಿಷತ್ತಿನಲ್ಲೂ ಸಾಹಿತ್ಯದ ಬಗ್ಗೆ ಆಳವಾದ ಚರ್ಚೆ ಆಗಲ್ಲ, ನಾ ಏನು ಹೋಗ್ಲಿಲ್ಲ, ಅದು ಬೇರೆ. ಯಾಕಂದ್ರೆ ಸಾಹಿತ್ಯದ ಬಗ್ಗೆ ನಮಗಿರುವ ಅಭಿನಿವೇಶ ಇತ್ಯಾದಿಗಳು ಕೂಡ ಅವರಿಗೆ ಅದು ಸ್ಪಷ್ಟ ಐಡಿಯಾ ಇದೆಯೋ ಇಲ್ಲೋ ಅಂತ ಡೌಟ್ ಬಂದ್ಬಿಟ್ಟಿದೆ ನನಗೆ. ಅದರಿಂದಾಗಿ ನಾನು ಹೋಗಿಲ್ಲ, ಆದ್ರೆ ಕೇಳಿದ್ದೇನೆ, 10,000 ಜನರ ಹತ್ರ ಕೇಳಿದ್ದೇನೆ ನಾನು. ಇಲ್ಲಿ ಹೇಳ್ತಾರೆ ಮಹಾಭಾರತದಲ್ಲಿ ಸಾಮಾನ್ಯಂ ಭೋಜನಂ ಕುರ್ಯಾತ್ ಅಂತ, ಸಮಾನವಾದ ಊಟ. ಆಮೇಲೆ ಹಾಕ್ತಿರೋ, ದೂರದಲ್ಲಿ ಹಾಕ್ತಿರೋ, ಹತ್ತಿರದಲ್ಲಿ ಹಾಕ್ತಿರೋ ಬೇರೆ, ನೀವೇನ್ ತಿಂತಿರೋ ಅದನ್ನ ಕೊಡಿ. ನ ಸತ್ಯಾರ್ಜವ ಧರ್ಮಸ್ಯ ತುಲ್ಯಮನ್ಯಂಚ ವಿದ್ಯತೆ ಬಹುಲಾ ನಾಮ ಗೌಸ್ತೇನ ಗತಿಮಗ್ರ್ಯಾಂ ಗತಾಂ ಗತಾ ಕಿಲಾಂ. ನೋಡಿ, ಸತ್ಯಕ್ಕೆ ಅಂದ್ರೆ ಸಜ್ಜನರಿಗೆ ಹಿತವಾಗಿ ನುಡಿಯುವುದಕ್ಕೆ, ಆರ್ಜವ ನೇರವಾದ ನಡೆ, ಇದಕ್ಕಿಂತ ಮಿಗಿಲಾದ ಧರ್ಮವಿಲ್ಲ. ಬಹುಲ ಅಂತ ಹೇಳಿ ಒಂದು ಗೌ, ಹಸು, ಗತಿಮಗ್ರ್ಯಾಂ ಗತಾಂ ಕಿಲ, ಒಳ್ಳೆಯ ಗತಿಯನ್ನ ಹೊಂದಿತು. ಮುನಿಶಾಪಾದ್ವಿಜ ಕಶ್ಚಿತ್ ವ್ಯಾಘ್ರತಾಂ ಸಮುಪಾಗತಃ ಬಹುಲಾ ಭಕ್ಷಣ ರುಚಿ ಆಸ್ವಾದ್ಯ ಶಪಥೇನತು. ಒಬ್ಬ ಬ್ರಾಹ್ಮಣ ಏನೋ ಒಂದು ಕೆಟ್ಟ ಕೆಲಸ ಮಾಡಿ ಮುನಿಯೊಬ್ಬನ ಶಾಪದಿಂದ ಹುಲಿಯಾದ. ಅವನಿಗೆ ಈ ಬಹುಲ ಅಂತನ್ನುವ ಹಸುವನ್ನ ತಿನ್ನಬೇಕು ಅಂತ ಅನ್ನಿಸಿತು. ಅವನು ಇದನ್ನ ತಿಂದೇ ತಿಂತೇನೆ ಅಂತ ಮನಸ್ಸಿನಲ್ಲಿ ಶಪಥ ಮಾಡಿಕೊಂಡ. ವಿಮುಚ್ಯ ಪೀತವತ್ಸಾಂತಾಂ ದೃಷ್ಟ್ವಾ ಸ್ಮೃತ್ವಾ ಪುರಾತನಂ ಜಗಾಮ ಲೋಕಾನಮಲಾನ್ ಸಾಸ್ವರಾಷ್ಟ್ರಂ ತಥಾ ಪುನಃ.
ಒಂದು ಬಾರಿ ಏನಾಯಿತು, ಆ ಬಹುಲ ಇವನ ಕೈನಲ್ಲಿ ಸಿಕ್ಕಿ ಹಾಕಿಕೊಂಡಿತ್ತು, ಈ ಹುಲಿಯ ಕೈನಲ್ಲಿ. ಅದು ಹೇಳಿತು, ಇಲ್ಲ ನಾನು ನೀರು ಕುಡಿಸಿ ಬರ್ತೇ, ಇದು ಮಗುವಿಗೆ ಹಾಲು ಕುಡಿಸಿ ಬರ್ತೇನೆ ಅಂತ. ಮಗುವಿಗೆ ಹಾಲು ಕುಡಿಸಿ ಬಂದು ಆ ಬಹುಲ ಅಂತನ್ನುವ ಹಸು ತನ್ನ ಮೈಯನ್ನು ಒಡ್ಡಿಕೊಂಡಿತು. ಆ ಹುಲಿ ಅದನ್ನು ತಿಂದಿತು, ಒಳ್ಳೆಯ ಲೋಕಕ್ಕೆ ಹೋಯಿತು. ಇದು ಏನಾಗಿದೆ, ಎರಡು ಮಿಕ್ಸಪ್ ಮಾಡಿದ್ದಾರೆ. ಇದನ್ನು ಬರೆದವರು ಯಾರು ಅಂದ್ರೆ ಚನ್ನಪಟ್ಟಣ ವಾಸುದೇವರಾಯರು. ಧರಣಿ ಮಂಡಲ ಮಧ್ಯದೊಳಗೆ ಬರೆದಿದ್ದು ಯಾರು ಅಂದ್ರೆ ಅವರು ಚನ್ನಪಟ್ಟಣ ವಾಸುದೇವರಾಯರು ಅಂತ ಅವ್ರು ಬರೆದಿದ್ದು. ಅದನ್ನ ಅವ್ರೇನ್ ಮಾಡಿದ್ರು, ಎರಡು ಮಿಕ್ಸಪ್ ಮಾಡಿದ್ರು. ಒಂದು ಕಥೆ ಹೀಗಿದೆ ಮಹಾಭಾರತದಲ್ಲಿ, ಇನ್ನೊಂದು ಕಥೆ ಸ್ಕಾಂದ ಪುರಾಣದಲ್ಲಿ ಬರುತ್ತೆ. ಅದ್ರ ಹೆಸರು ನಂದ ಅಂತ, ಆ ಗೋವಿನ ಹೆಸರು. ಅದು ದೇವಲೋಕದ ಗೋವು. ಒಬ್ಬ ರಾಜ ಇದ್ದ, ಚಂಡಸೇನ ಅಂತನೋ ಯಾರೋ ಒಬ್ಬ ರಾಜ. ಆ ರಾಜ ಏನು ಮಾಡಿದ, ಹಸುವೊಂದನ್ನ ಕೊಂದು, ಗೊತ್ತಿಲ್ಲದೆ ಅದು ಹೀಗೆ ಹೋಗ್ತಾ ಇತ್ತು, ಏನೋ ಜಿಂಕೆ ಅಂತ ಅನ್ಕೊಂಡೇನೋ ಬಾಣ ಬಿಟ್ಟ. ಆ ಬಾಣ ತಾಗಿ ಅದು ಸತ್ತಿತ್ತು. ಮುನಿ ಶಾಪ ಕೊಟ್ಟ, ನೀನು ಹುಲಿಯಾಗು ಅಂತ. ಕ್ಷಮಾಪಣೆ ಕೇಳ್ಕೊಂಡ. ಇಲ್ಲ ಇಲ್ಲ, ಯಾವಾಗ ನೀನು ಒಳಿತು ಕೆಡಕು ಪುಣ್ಯ ಪಾಪದ ಬಗ್ಗೆ ಒಂದು ಹಸುವಿನ ಹತ್ತಿರ ಮಾತನಾಡಿ ನಿನಗೆ ಕ್ಲಾರಿಟಿ ಸಿಗತ್ತೆ, ಅವತ್ತು ನಿನಗೆ ಮೋಕ್ಷ ಅಂತಂದ. ಆ ನಂದೆ ಅನ್ನುವ ಹಸುವಿನ ಜೊತೆಗೆ ಸಿಕ್ಕ. ಸುಮಾರು 20 ಅಧ್ಯಾಯ ಇದೆ ಮಾತುಕತೆ. ನಂದ ಅದನ್ನ ತಾಳಮದ್ದಲೆ ಎಲ್ಲ ಮಾಡಿದ್ರು. ಅದು ನಂದ ಪಾತ್ರ ಮಾಡಿದವರು ನಮ್ಮ ರಾಮನಾಥಾಚಾರ್ಯರು. ಹೀಗಾಗಿ ಆ ನಂದ ಮತ್ತೆ ಇದನ್ನ ಬಹುಲ ಎರಡನ್ನು ಮಿಕ್ಸ್ ಮಾಡಿ ಪುಣ್ಯಕೋಟಿ ಎಂಬ ಗೋವು ತನ್ನ ಕಂದನ ನೆನೆದುಕೊಂಡು ಅಂತ ಆ ಪದ್ಯ ಬಂದದ್ದು. ಅದು ಮೂಲದಲ್ಲಿ ಎಷ್ಟು ಪದ್ಯ ಇದೆ ಅಷ್ಟು ಪದ್ಯ ಹಾಕಿಲ್ಲ. ಈಗ ಅದನ್ನು ತೆಗೆದು ಬಿಟ್ಟಿದ್ದಾರೆ ಬಿಡಿ, ಅದನ್ನು ತೆಗೆದಿದ್ದಾರೆ. ಮತ್ತೆ ಇವ್ರದ್ದು ವಾದಗಳು, ಸಾಶಿ ಮರುಳಯ್ಯ ಅಂತ ಒಬ್ರು ಸಾಹಿತಿಗಳು, ಅವ್ರನ್ನ ಏನಂತ ಹೇಳೋದು, ನಿಜವಾಗಿಯೂ ಮರುಳ ಅವ್ರು ಕೇಳ್ತಾರೆ, ಹುಲಿ ಕುಟುಂಬದ ಬಗ್ಗೆ ಏನು ಹೇಳಲೇ ಇಲ್ಲ ಅಂತ. ಒಂದು ಕಥೆಯಲ್ಲಿ ಎಲ್ಲವನ್ನೂ ಹೇಳಲಿಕ್ಕೆ ಆಗಲ್ಲ. ಈ ಕುವೆಂಪು ಮಾಡಿದ ಆಕ್ಷೇಪ ಇದ್ದ ಹಾಗೆ, ನೀವು ಊರ್ಮಿಳ ಬಗ್ಗೆ ಹೇಳಲಿಲ್ಲ ಅಂತ. ಘಟನೆ ಇದ್ದಿದ್ರೆ ಹೇಳೋರು ವಾಲ್ಮೀಕಿಗಳು, ಎಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಹೆಂಗಾಗತ್ತದು? ನಾವು ಆಯ್ದುಕೊಂಡದರಲ್ಲಿ ಯಾವುದು ಮೌಲ್ಯವನ್ನು ಪ್ರತಿನಿಧಿಸುತ್ತೆ ಆ ಪಾತ್ರದ ಬಗ್ಗೆ ಹೇಳಬೇಕು. ಯಾವುದಿಲ್ವೋ ಅದು ಹೇಳಲಿಕ್ಕೆ ಆಗಲ್ಲ. ಈಗ ನಾನು ಅವ್ರದ್ದು ಯಾವುದೋ ಕಾದಂಬರಿ ಮೆಲಗಳಲ್ಲಿ ಮದುಮಗಳಲ್ಲಿ ಆ ಪೊಲೀಸರ ಪಾತ್ರದ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿಲ್ಲ. ಒಂದೇ ಸೀನಲ್ಲಿ ಬಂದು ಹೋಗ್ತಾನೆ, ಅವನ ತವಕ ತುಮುಲ ತಲ್ಲಣಗಳನ್ನು ಹೇಳಲಿಲ್ಲ ಅಂದ್ರೆ ಏನ್ ಸಾಯೋದು? ಹೇಳಲಿಕ್ಕೆ ಆಗಲ್ಲ ಅದು. ಯಾಕೆಂದ್ರೆ ಅದು ಆ ಕವಿಯ ಉದ್ದೇಶ ಬೇರೆ, ಧ್ವನಿ ಬೇರೆ ಇರುತ್ತೆ. ಪರ್ಪಸ್ ಇಂಪಾರ್ಟೆಂಟ್ ಅಲ್ವಾ, ಯಾವುದರಿಂದ ಏನು ಹೇಳಲಿಕ್ಕೆ ಹೊರಡ್ತಾ ಇದ್ದೀವಿ ಅಂತ. ಅದರಿಂದ ಆ ಹುಲಿಯ ಪಾತ್ರ ನೀವು ಸರಿಯಾಗಿ ಹೇಳಲಿಲ್ಲ, ಆ ಹುಲಿಯ ಫ್ಯಾಮಿಲಿ ಬಗ್ಗೆ ಹೇಳಲಿಲ್ಲ. ನೀವು ಮೇಲ್ವರ್ಗದವರು ಹಸುಗಳನ್ನ ಜಾಸ್ತಿ ಮಾಡಿದ್ರೆ ಇದೆಲ್ಲ ಏನು ವಾದಗಳು ದೇವರಿಗೆ ಗೊತ್ತು. ಅದ್ರ ಮೇಲೆ ಆಕ್ಷೇಪ. ಇವಾಗ ಅವರೆಲ್ಲ ಜಾಸ್ತಿಯಾಗಿ ಪಠ್ಯಪುಸ್ತಕದಿಂದ ಅದನ್ನು ತೆಗೆದು ಬಿಟ್ಟಿದ್ದಾರೆ. ಅದರಿಂದ ಸತ್ಯವೇ ನಮ್ಮ ತಾಯಿ ತಂದೆ ಹಿಂದೆ ಬಂದರೆ ಒದೆಯಲಾರೆ ಈ ಭಾವುಕ ಸನ್ನಿವೇಶವೇ ಇಲ್ಲ. ಇವ್ರು ಯಾವ್ದಾದ್ರು ಮಕ್ಕಳು ವಾಟ್ಸಾಪ್ ವಿಡಿಯೋದಲ್ಲಿ ನೋಡ್ಬೇಕಷ್ಟೇ, ಬೇರೆ ಇನ್ಯಾವುದರಲ್ಲಿಯೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲದ ಹಾಗೆ, ಶಿಕ್ಷಕರು ಕಲಿಸದ ಹಾಗೆ, ಮಕ್ಕಳು ಕಲಿಯದ ಹಾಗೆ ಮಾಡಿದ ಶ್ರೇಯಸ್ಸು ಇವರಿಗೆ. ಇದು ಎರಡು ಕಥೆಯನ್ನು ಮಿಕ್ಸ್ ಮಾಡಿದ್ದು ಅಂತ ಹೇಳಿದ್ದು ನಾನು. ತಸ್ಮಾತ್ ಸತ್ಯಾರ್ಜವರತಃ ರಾಜನ್ ರಾಷ್ಟ್ರಂ ಸಮಾನವಂ ತಾರಯಿತ್ವಾ ಸುಖಂ ಸ್ವರ್ಗಂ ಗಂತಾಸಿ ಭರತರ್ಷಭಾ. ಅದರಿಂದ ರಾಷ್ಟ್ರವನ್ನ ನೀನೂ ಸತ್ಯದ ಕಡೆಗೆ ತೆಗೆದುಕೊಂಡು ಹೋಗಬೇಕು, ನೇರವಾದ ನಡೆನುಡಿಯ ಕಡೆಗೆ ತೆಗೆದುಕೊಂಡು ಹೋಗಬೇಕು, ಸ್ವರ್ಗಕ್ಕೆ ಹೋಗುತ್ತೀಯ. ಆಮೇಲೆ ಸಾಯಂ ಪ್ರಾತರ್ ಮನುಷ್ಯಾಣಂ ಅಶನಂ ದೇವ ನಿರ್ಮಿತಂ. ಬೆಳಗ್ಗೆ ಮತ್ತು ರಾತ್ರಿ ಅಥವಾ ಮಧ್ಯಾಹ್ನ ಮತ್ತೆ ರಾತ್ರಿ ಊಟ ಮಾಡ್ಲಿಕ್ಕೆ ಪರ್ಮಿಷನ್ ಇರೋದು. ಮಧ್ಯದಲ್ಲಿ ಊಟ ಮಾಡದೆ ಹೋದ್ರೆ ಅದನ್ನು ಉಪವಾಸ ಅಂತಾನೆ ಪರಿಗಣಿಸ್ತಾರೆ ಅಂತ ದೇವತೆಗಳು. ಉಪವಾಸ ವಿಧಿರ್ಹಿತ ಹೋಮ ಕಾಲೇ ಯಥಾ ವಹ್ನಿ ಕಾಲೇ ಹೋಮಂ ಪ್ರತೀಕ್ಷತೆ
ಋತುಕಾಲೇ ತಥಾ ಧಾನಂ ಪಿತರಶ್ಚ ಪ್ರತೀಕ್ಷತೆ. ಹೋಮಕಾಲದಲ್ಲಿ ಅಗ್ನಿ ಆಹುತಿಯನ್ನು ಎದುರು ನೋಡುವ ಹಾಗೆ ಋತುಕಾಲದಲ್ಲಿ ಗಂಡು ಹೆಣ್ಣು ಕೂಡುವುದನ್ನು ಪಿತೃಗಳು ಬಯಸುತ್ತಾರೆ. ಯಾಕೆಂದ್ರೆ ಸಂತತಿ ಮುಂದುವರಿಬೇಕು ಅಂತ ಇರೋದ್ರಿಂದ. ಗಂಡು ಹೆಣ್ಣು ಇಬ್ಬರು ಸಂತತಿಗಾಗಿ ಜೊತೆಯಾಗಬೇಕು ಅನ್ನುವುದನ್ನು ಪಿತೃಗಳು ಬಯಸುತ್ತಾರೆ. ನಚಾನ್ಯಾಂ ಗಚ್ಚತೆ ಯಸ್ತು ಬ್ರಹ್ಮಚರ್ಯಂತು ತಸ್ಯ ತತ್. ಗೃಹಸ್ಥನಾದವನೊಬ್ಬ ತನ್ನ ಹೆಂಡತಿಯನ್ನ ಬಿಟ್ಟು ಬೇರೆಯೊಬ್ಬರನ್ನು ಸೇರದಿದ್ದರೆ ಅದು ಬ್ರಹ್ಮಚರ್ಯ ಅಂತಾನೆ ಪರಿಗಣಿಸುತ್ತೆ. ತನ್ನ ಹೆಂಡತಿಯನ್ನ ಮಾತ್ರ ಹಿರಿಯರು ಕೊಟ್ಟ ಅಗ್ನಿ ಸಾಕ್ಷಿಕವಾಗಿ ಮದುವೆಯಾದ 7 ಹೆಜ್ಜೆ ಯಾರ ಜೊತೆಗೆ ಹಾಕಿರ್ತಾನೋ ಅವಳಲ್ಲಿ ಮಾತ್ರ ಸಂಸರ್ಗ ಮಾಡಿದ್ರೆ ಅವನನ್ನು ಬ್ರಹ್ಮಚರ್ಯದವ ಅಂತಾನೆ ಪರಿಗಣಿಸ್ಬೇಕು. ಇದೆಲ್ಲ ಆದರ್ಶ ದಾಂಪತ್ಯದ ಫಲಗಳು. ಅವ್ರಿಗಿಷ್ಟ ಆಗೋದೇ ನಿಮ್ಗಿಷ್ಟ ಆಯ್ತಾ ಅಂತ ಕೇಳೋದು ಏನು ಹುಚ್ಚುತನ ಅದು. ಯಜುಷಾ ಸಂಸ್ಕೃತಂ ತಸ್ಮಾತ್ ಗೋಬ್ರಾಹ್ಮಣಾನ್ ನಿತ್ಯಂ ಅರ್ಚಯೇತ ಯಥಾ ವಿಧಿ. ಯಜುಷಾ ಸಂಸ್ಕೃತಂ ಮಾಂಸಂ ಉಪಭುಂಜನ್ನ ದುಷ್ಯತಿ. ಇನ್ನು ಯಾವುದಾದರೂ ಯಜ್ಞದಲ್ಲಿ, ಕ್ಷತ್ರಿಯರು ಮಾಡುವ ಯಜ್ಞದಲ್ಲಿ ಸಂಸ್ಕೃತವಾದ ಮಾಂಸವನ್ನು ಬ್ರಾಹ್ಮಣ ತಿನ್ನಬಹುದಿತ್ತು. ಅಪರೂಪವಾಗ. ಆಮೇಲೆ ಈಗ ಆ ನಿಯಮ ಇಲ್ಲ. ನಾವು ಮಾಂಸಾಹಾರ ಬಿಟ್ಟು ಸುಮಾರು 5,000 ವರ್ಷ ಆಗಿದೆ. ಮತ್ತೆ ಯಾಕೆ ನಾವು ಶುರು ಮಾಡಬೇಕು? 5,000-6,000 ವರ್ಷ ಆಗೋಗಿದೆ ಬ್ರಾಹ್ಮಣರು ಮಾಂಸ ತಿನ್ನುವುದನ್ನು ಬಿಟ್ಟು. ಅದಕ್ಕಿಂತ ಮೊದಲು ತಿಂತಾ ಇದ್ರು, ಏನು ಪರಿಣಾಮ ಆಗ್ತಾ ಇರಲಿಲ್ಲ. ಯಾಕೆಂದ್ರೆ ಆ ಯಜ್ಞದಲ್ಲಿ ಮಾತ್ರ ತಿಂತಾ ಇದ್ದದ್ದು, ಬೇಕು ಅಂತ ತಿಂತಾ ಇದ್ದದ್ದಲ್ಲ, ಚಪಲದಿಂದ ತಿಂತಾ ಇದ್ದದ್ದಲ್ಲ. ಯಾವುದೇ ಆಗಲಿ ಚಪಲದಿಂದ ತಿನ್ನಬಾರದು ಅಂತ. ಸ್ವದೇಶೇ ಪರದೇಶೇ ವಾಪ್ಯಥಿತಂ ನೋಪವಾತಯೇತ್. ಇನ್ನು ಅತಿಥಿಗೆ ಯಾವುದೇ ಕಾರಣಕ್ಕೂ ಉಪವಾಸ ಹಾಕಬಾರದು. ಗುರುಗಳಿಗೆ ಆಸನವನ್ನು ಕೊಡಬೇಕು. ವೃದ್ಧಾನ್ನಾತಿ ವದೇಜ್ಜಾತು ನಚ ಸಂಪ್ರೇಷಯೇದಪಿ. ಗುರುಗಳಿಗೆ ಅಂದರೆ ತಂದೆ ತಾಯಿ ಹೋಗಿ ಮಾಡ್ಕೊಂಡು ಬನ್ನಿ ಅಂತ ಕೆಲಸ ಹೇಳಬಾರದು. ಹೋಗು ಮಾಡ್ಕೊಂಬ ಹೋಗು ಅಂತ ತಂದೆಗೆ ಹೇಳ್ಬಾರದು, ತಾಯಿಗೆ ಹೇಳ್ಬಾರದು. ನಾಸೀನಸ್ಯ ಸ್ಥಿತೇಶ್ವೇವಂ ಆಯುರಸ್ಯ ನರಿಷ್ಯತೆ ನನಜ್ಞಾಂ ಈಕ್ಷಯೇನ್ನಾರೀಂ ನನಜ್ಞಾನ್ ಪುರುಚಾನಪಿ. ನಗ್ನರಾಗಿ ಯಾರನ್ನೂ ನೋಡಬಾರದು. ಮೈಥುನಂ ಸರತಂ ಗುಪ್ತಂ ತಪಶ್ಚೈವ ಸಮಾಚರೇತ್. ತೀರ್ಥಾನಾಂ ಗುರವಸ್ತೀರ್ಥಂ ಶುಚೀನಾಂ ಹೃದಯಂ ಶುಚಿ. ತೀರ್ಥಗಳಲ್ಲಿ ಗುರು, ತಂದೆ ತಾಯಿ ಆಚಾರ್ಯ ಇವರೇ ಕ್ಷೇತ್ರ. ಅವರಿಗೆ ಸಮವಾದ ಕ್ಷೇತ್ರ ಇನ್ನೊಂದಿಲ್ಲ. ಶುಚೀನಾಂ ಹೃದಯಂ ಶುಚಿ. ಶುಚಿಗಳಲ್ಲಿ ಹೃದಯವನ್ನು ಶುಚಿಯಾಗಿ ಇಟ್ಕೊಳ್ಬೇಕು. ದರ್ಶನಾನಾಂ ಪರಂ ಜ್ಞಾನಂ. ಎಲ್ಲ ಶಾಸ್ತ್ರಗಳಲ್ಲಿ ಇರುವ ಅರಿವು ಮಿಗಿಲು, ಸಾರಭೂತವಾದ ಅರಿವು ಮಿಗಿಲು. ಸಂತೋಷ ಪರಮಂ ಸುಖಂ. ತೃಪ್ತಿ ಅನ್ನೋದಿದೆಯಲ್ಲ, ಅದಕ್ಕಿಂತ ಸುಖ ಇನ್ನೊಂದಿಲ್ಲ. ನೀವು ಅತೃಪ್ತರಾಗಿದ್ರೆ ಹೋಗ್ತಾನೆ ಇರೋದು, ಮುಗಿಯೋದೇ ಇಲ್ಲ ಅದು. ಸಾಯಂ ಪ್ರಾತಶ್ಚ ವೃದ್ಧಾನಾಂ ಶೃಣುಯಾತ್ ಪುಷ್ಕಲಾಗಿರಃ ಶ್ರುತಮಾಪ್ನೋತಿ ಹಿ ನರಃ ಸತತಂ ವೃದ್ಧ ಸೇವಯಾಂ. ಬೆಳಗ್ಗೆ ಸಂಜೆ ಜ್ಞಾನವೃದ್ಧರ ಮಾತನ್ನು ಕೇಳಬೇಕು. ಜ್ಞಾನವೃದ್ಧರಾಗೋದು ಯಾವುದರಿಂದ? ಈ ಶಾಸ್ತ್ರವನ್ನು ಚಿಂತನೆ ಮಾಡೋದರಿಂದ. ಅದು ಹೇಳಬೇಕು. ಶಾಸ್ತ್ರವನ್ನು ಚಿಂತನೆ ಮಾಡೋರು ಶಾಸ್ತ್ರ ಬಿಟ್ಟೆ ಏನೇನೋ ಹೇಳ್ತಾ ಇರೋದು. ಸ್ವಾಧ್ಯಾಯೇ ಭೋಜನೆ ಚೈವ ದಕ್ಷಿಣಂ ಪಾಣಿ ಮುದ್ಧರೇತ್ ಇಚ್ಛೇಚ್ಛೈವ ತಪೋ ನಿತ್ಯಂ ಇಂದ್ರಿಯಾಣಾಂ ಅವಿಭ್ರಮಂ. ಶ್ರುತಮಾಪ್ನೋತಿ ಹಿ ನರಃ. ಯಾವುದೇ ಒಂದು ಸಬ್ಜೆಕ್ಟಿನಲ್ಲಿ ಮಾಸ್ಟರಿ ಬರಬೇಕು ಅಂತಂದ್ರೆ ವೃದ್ಧರನ್ನು ಸೇವಿಸಬೇಕು. ಜ್ಞಾನವೃದ್ಧರಾಗಿರಬಹುದು, ನಮ್ಮ ವಯಸ್ಸಾದ ತಂದೆ ತಾಯಿ ಅಜ್ಜಿ ತಾತ ಅವರಿಗೆ ದಿವಸ ನಮಸ್ಕಾರ ಮಾಡಿಕೊಂಡು, ಯಾವುದೇ ಸಬ್ಜೆಕ್ಟಿನಲ್ಲಿ ಮಾಸ್ಟರಿ ಬರಬೇಕು ಅಂದರೆ, ಇವಾಗ ನಿಮ್ಮ ಲೌಕಿಕ ಸಬ್ಜೆಕ್ಟ್ ಆಗಿರುವ ಗಣಿತ, ವಿಜ್ಞಾನ ಯಾವುದರಲ್ಲೇ ಬರಲಿ, ವೃದ್ಧರಿಗೆ ನಮಸ್ಕಾರ ಮಾಡಿ ಬರಬೇಕು, ಮುಂದುವರಿಬೇಕು. ಅದರಿಂದಾಗಿ
ಶ್ರುತಮಾಪ್ನೋತಿ ನರಹ ಸತತಂ ವೃದ್ಧ ಸೇವಯ. ಇನ್ನು ಆ ಸಬ್ಜೆಕ್ಟಿನಲ್ಲಿ ಪರಿಣತರಾದವರನ್ನು ನಮಸ್ಕಾರ ಮಾಡಿ ಆ ಶಾಸ್ತ್ರದಲ್ಲಿ ಪರಿಣತಿಯನ್ನು ಹೊಂದಲೇಬಹುದು. ಸ್ವಾಧ್ಯಾಯೇ ಭೋಜನೆ ಚೈವ ದಕ್ಷಿಣಂ ಪಾಣಿ ಮುದ್ಧರೇತ್. ಆಮೇಲೆ ವೇದವನ್ನು ಹೇಳುವಾಗ ಬಲಗೈಯನ್ನೇ ಸ್ವರದ ಮಾಪನವಾಗಿ ತಗೊಳ್ಬೇಕು. ಯಥಾ ವಾಣಿ ತಥಾ ಪಾಣಿಹಿ ಅಂತ ಶಿಕ್ಷಾಶಾಸ್ತ್ರದ ಮಾತು. ನಿಮ್ಮ ಮಾತು ಹೇಗಿರ್ಬೇಕು ಅಂದ್ರೆ ವೇದ ಹೇಳುವಾಗ ಬಲಗೈಯನ್ನೇ, ನೀವು ಸ್ವಾಭಾವಿಕವಾಗಿ ಲೆಫ್ಟಿ ಆಗಿರಬಹುದು, ಬಡ್ಡಿಂಗ್ ಸೌತ್ ಪಾ ಆದ್ರೂ ಆಯ್ತೆ, ಬಲಗೈಯನ್ನೇ ಆಡಿಸಬೇಕು ವೇದದ ಸ್ವರಕ್ಕೆ ಅನುಗುಣವಾಗಿ. ಆಮೇಲೆ ಭೋಜನೆ ಚೈವ, ಊಟದಲ್ಲಿ ಬಲಗೈಯನ್ನೇ ಬಳಸಬೇಕು, ಬೇರೆ ಅಲ್ಲ. ಸಂಸ್ಕೃತಂ ಪಾಯಸಂ ನಿತ್ಯಂ ಇಚ್ಛೇಚ್ಛೈವ ತಪೋ ನಿತ್ಯಂ ಇಂದ್ರಿಯಾಣಾಂ ಅವಿಭ್ರಮಂ. ತಪಸ್ಸು ಬೇಕು ದಿವಸ, ಯಾಕೆಂದ್ರೆ ಇಂದ್ರಿಯದ ಹುಚ್ಚು ಹೊಳೆಯಲ್ಲಿ ಕೊಚ್ಚಿ ಹೋಗಬಾರದಲ್ಲ. ಇಂದ್ರಿಯ ನಿಗ್ರಹ ಬರಬೇಕು ಅಂತಂದ್ರೆ ನೀವು ಅನಿವಾರ್ಯವಾಗಿ ತಪಸ್ಸು ಅದನ್ನು ಮಾಡಲೇಬೇಕು. ತಪಸ್ಸು ಅಂತಂದ್ರೆ ಸ್ವಾಧ್ಯಾಯವೆಂಬ ತಪಸ್ಸು ಆಗತ್ತೆ, ಇಂದ್ರಿಯ ನಿಗ್ರಹವೆಂಬ ತಪಸ್ಸು ಆಗತ್ತೆ. ಮುಖ್ಯವಾಗಿ ಸ್ವಾಧ್ಯಾಯ. ತಪಃ ಅಂದ್ರೆ ಯುಕ್ತಿ ಕೂಡ, ಒಳ್ಳೆ ಲಾಜಿಕ್ ಅನ್ನು ತಪಸ್ಸು ಅಂತ ಕರೀತಾರೆ. ಯಾಕೆ ಆಶ್ರಯಿಸಬೇಕು ಅಂದ್ರೆ ಇಂದ್ರಿಯದ ಹುಚ್ಚು ಹೊಳೆಯಲ್ಲಿ ಕೊಚ್ಚಿ ಹೋಗಬಾರದಲ್ವಾ. ಇಂದ್ರಿಯ ಏನೇನೋ ಬಯಸ್ತಾ ಇರುತ್ತೆ, ಆಯ್ತು ಇಂದ್ರಿಯಕ್ಕೆ ಇದೊಂದು ಆಸೆ ಆಗ್ತಾ ಇದೆ, ಇದನ್ನು ತಗೊಂಬೋಣ, ಅದೊಂದು ಆಸೆ ಆಗ್ತಾ ಇದೆ, ಅದನ್ನು ತಗೊಂಬೋಣ. ಆ ಹುಚ್ಚು ಹೊಳೆಯ ಹತ್ರ ಹೋಗೋದನ್ನು ನಿಲ್ಲಿಸಬೇಕು. ಸಾಧ್ಯವಾದಷ್ಟು ಇಂದ್ರಿಯ ನಿಗ್ರಹದಲ್ಲಿ ಕಾಲ ಕಳಿಬೇಕು. ವಯಸ್ಸಾದ್ಮೇಲೆ ಎಷ್ಟು? ಸಂಸ್ಕೃತಂ ಪಾಯಸಂ ನಿತ್ಯಂ ಯಾವಸಂ ಕೃಸರಂ ಹವಿಹಿ ಅಷ್ಟಕಾ ಪಿತೃದೈವತ್ಯಂ ಗ್ರಹಾಣಾಂ ಅಭಿಪೂಜನಂ. ಇನ್ನು ಪಾಯಸ, ಹಾಲಿನಲ್ಲಿ ಬೇಯಿಸಿದ ಅನ್ನ, ಅದನ್ನು ಯಾವಾಗ ತಿನ್ನಬೇಕು? ವ್ಯರ್ಥವಾಗಿ ತಿನ್ನಲೇಬಾರದು, ನೈವೇದ್ಯ ಮಾಡಿಯೇ ತಿನ್ನಬೇಕು. ಇನ್ನು ಯಾವಸಂ ಕೃಸರಂ ಹವಿಹಿ, ಕೃಸರ ಅಂತಂದ್ರೆ ಹುಗ್ಗಿ. ಹುಗ್ಗಿಯನ್ನು ತಿನ್ನೋದು ಯಾವಾಗ ಅಂದ್ರೆ ಹುಗ್ಗಿಯಂತಹ ಪದಾರ್ಥಗಳು, ಯಾವುದೇ ಸೊಗಸಾದ ಪದಾರ್ಥಗಳನ್ನ ನೀವು ತಿನ್ನಬೇಕು ಅಂತ ಆದ್ರೆ ದೇವರ ಪೂಜೆ ಅಂತ. ಅಷ್ಟಕಾ ಪಿತೃದೈವತ್ಯಂ, ಅಷ್ಟಕಾ ಶ್ರಾದ್ದ, ಅದನ್ನು ಮಾಡಿದರೆ ಶ್ರಾದ್ದದಲ್ಲಿ, ಗೃಹ ಪೂಜೆಯಲ್ಲಿ, ದೇವಪೂಜೆಯಲ್ಲಿ ನೀವು ಒಳ್ಳೆಯ ಪದಾರ್ಥವನ್ನು ತಿನ್ನುವ ಒಂದು ಅರ್ಹತೆಯನ್ನು ಗಳಿಸಿಕೊಳ್ಳುತ್ತೀರಾ. ಅವನು ಒಳ್ಳೆಯವನು. ಆಮೇಲೆ ಕ್ಷುತೆ ಚಾಪ್ಯಭಿನಂದನಂ, ಸೀನಿದಾಗ ದೇವರ ಸ್ಮರಣೆ. ಯಾವಸ ಅಂತೇನೋ ಬಂತಲ್ಲ, ಯಾವಸ ಅಂತೇನೋ ಬಂತು, ಅದೇನೋ ಯವಸ. ಇದು ಇವಾಗ ನಾವು ಮಾಡ್ತೇವಲ್ಲ ಸಿಹಿಯಾದ ಭಕ್ಷ್ಯ, ಅದು ಯಾವಸ ಅಂತ ಕರೀತಾರೆ. ಶ್ಮಶ್ರು ಕರ್ಮಣಿ ಮಂಗಲ್ಯಂ ಕ್ಷುತೆ ಚಾಪ್ಯಭಿನಂದನಂ. ಅದು ಅವಾಗ ಬೆಲ್ಲ, ಹಿಟ್ಟು ಮೊದಲಾದವುಗಳು ಕೂಡಿದ ಪದಾರ್ಥ ಅಂತ, ಅದನ್ನ ಯಾವಸ ಅಂತ ಕರೀತಾ ಇದ್ರಂತೆ. ಅಪೂಪಾದಿಗಳು ಆ ಥರದ್ದು. ಈಗ ಬಳಸುವ ಅನೇಕ ಪದಾರ್ಥಗಳು ಅವಾಗ ಬಳಕೆನಲ್ಲೇ ಇರಲಿಲ್ಲ. ಅದಕ್ಕೆ ನಾನು ಅದನ್ನು ಹೇಳಲಿಲ್ಲ. ಇವಾಗ ನಾವೆಲ್ಲ ಬಳಸ್ತೇವಲ್ಲ. ಅದು ಒಂದು ದೊಡ್ಡ ಹಿಂಸೆ. ಏನು ಅಂದ್ರೆ ದೇವೇಂದ್ರ ತೀರ್ಥರು ಅಂತ ಒಬ್ಬರಿದ್ರು, ದೇವೇಂದ್ರ ತೀರ್ಥರು ಅಂತ, ಬಹಳ ಒಳ್ಳೆ ಜ್ಞಾನಿಗಳು, ಯುಕ್ತಿಯುಕ್ತವಾಗಿ ಅನೇಕ ಯೋಚನೆ ಮಾಡುವವರು. ಅವರು ಮಡಿ ಅಂದರೆ ನೀವು ತಿನ್ನುವ ಪದಾರ್ಥಕ್ಕೆ ಅಯೋಗ್ಯವಾದ ಹೆಸರು ಹೇಳಿದ್ರೆ ಅವ್ರು ತಿಂತಾ ಇರಲಿಲ್ಲ. ಅಯೋಗ್ಯವಾದ ಹೆಸರು ಹೇಳಿದ್ರೆ ತಿಂತಾ ಇರಲಿಲ್ಲ. ನಾವೀಗ ಪಲಾವ್ ಅಂತೀವಿ, ಅದು ಅಯೋಗ್ಯವಾದ ಹೆಸರು, ಅವ್ರು ತಿಂತಾ ಇರಲಿಲ್ಲ. ಪಲಾವ್ ಅಂತ ಹೆಸರು ತಿಂತಾ ಇರಲಿಲ್ಲ. ನಾವು ಹೀಗಾಗಿ ಮಾಡ್ಲಿಕ್ಕಾಗಲ್ಲ. ಹೇಳಿದ್ದು ಅಯೋಗ್ಯವಾದ ಹೆಸರನ್ನ ಹೇಳಬಾರ್ದು. ಇಂಗ್ಲಿಷ್ ಹೆಸರನ್ನು, ಆಮೇಲೆ ಇದು ಯಾವುದದು ಸಾಬ್ರ ಹೆಸರು, ಇದಕ್ಕೆ ಜಹಾಂಗೀರ್ಗೆ, ಅದನ್ನೆಲ್ಲ ಹೇಳಿದ್ರೆ ಅವ್ರು ತಿಂತಾ ಇರಲಿಲ್ಲಂತೆ.
ನಮಗೂ ಅದು ಹಾಗಾಗಬೇಕು ಅಂತ ಉಂಟು. ಆದರೆ ಎಲ್ಲಿ ಯಾರು ಎಲ್ಲರನ್ನೂ ತಿದ್ದು ಕೊಡಬೇಕು. ಹೀಗೆ ಮಠಗಳಲ್ಲೇ ಪಲಾವ್ ಅಂತ ಬಡುತ್ತಾ ಹೋಗ್ತಾರೆ. ಏನು ಹಣೆ ಬರ. ಅವರಾಣಾಂ ಸಮಾನಾನಾಂ ಶಿಷ್ಯಾಣಾಂಚ ಸಮಾಚರೇತ್ ತ್ವಂ, ನೀನು ಅಂತ ಹೇಳಿ ಸಮಾನರಿಗೆ ಮತ್ತೆ ಚಿಕ್ಕವರಿಗೆ ಮಾತ್ರ, ಶಿಷ್ಯರಿಗೆ ಮಾತ್ರ ನೀನು ಅಂತ ಕರೆಯಬಹುದು. ಅಂದ್ರೆ ಬೈಯುವಾಗ ಪಾಪಮಾಚಕ್ಷತೆ ನಿತ್ಯಂ ಹೃದಯಂ ಪಾಪಕರ್ಮಣಾಂ, ಈ ಅಸಾಧುಗಳು ಯಾರು? ಇಲ್ಲಿ ತನಕ ಸಾಧುಗಳ ಲಕ್ಷಣ ಹೇಳಿದ್ರು. ಅಸಾಧುಗಳ ಲಕ್ಷಣ ಏನು ಅಂತ ಇನ್ನು ಅಸಾಧುಗಳ ಲಕ್ಷಣವನ್ನ ಹೇಳುತ್ತಾರೆ. ಏನು? ಜ್ಞಾನಪೂರ್ವಂ ಕೃತಂ ಕರ್ಮ, ಯಾವುದೇ ಕರ್ಮವನ್ನು ಜ್ಞಾನಪೂರ್ವಕವಾಗಿ ಮಾಡದವರು ಅಸಾಧುಗಳು ಅಂತ ತಿಳಿದು ಮಾಡಬೇಕು. ಯಾವುದೇ ಕರ್ಮವನ್ನ. ಒಂದು ಮದುವೆ ಆಗುವ ಅಂತ ಹೋದಾಗ ಆ ಮದುವೆ ಮಂತ್ರದ ಅರ್ಥ ಏನು ಅಂತ ಮದುವೆ ಆಗುವಂತ ತಿಳ್ಕೊಳ್ಬೇಕು. ಇಲ್ಲಾಂದ್ರೆ ಅವನು ಅಸಾಧುವನು, ದುರ್ಜನ ಅಂತ. ಯಾಕಂದ್ರೆ ಜ್ಞಾನ ಬೇಡ ಅಂತ ಇದೆಯಲ್ಲ ಅವನಿಗೆ, ಅದ್ರ ಬಗ್ಗೆ ತಿಳ್ಕೊಳ್ಳೋದೇನ ಇದಕ್ಕೆ ಒಳಗಾಗ್ತಾನೆ. ಅದೆಂಗದು? ಆ ಜ್ಞಾನದ ಬಗ್ಗೆ ಆ ತಿಳುವಳಿಕೆಯೇ ಇಲ್ಲ. ಬೇಡವೇ ಬೇಡ ಅವರಿಗೆ. ಏನೋ ಒಂದು ಇದಕ್ಕೆ ಮದುವೆ ಮಾಡ್ಕೊಳ್ತಾರೆ. ಮದುವೆಯ ಹಿಂದಿನ ನಮಗಿಂತ ಕ್ರೈಸ್ತರೇ ಎಷ್ಟೋ ಬೆಸ್ಟರು ಬರ್ಕೊಂಡ್ ಬಂದಿರ್ತಾರೆ. ಏನೋ ಅವರು ಏನೇ ಇರಲಿ ಅದನ್ನ ಬರ್ಕೊಂಡು ಬಂದಿರ್ತಾರೆ ಅವರು. ಆದ್ದರಿಂದ ಜ್ಞಾನಪೂರ್ವಕವಾಗಿ ಮಾಡಿದ ಕರ್ಮವನ್ನ ಸಜ್ಜನರು ಮಾಡ್ತಾರೆ. ಯಾರಿಗೆ ಜ್ಞಾನ ಬೇಡ ಕರ್ಮದ ಹಿನ್ನೆಲೆಯಲ್ಲಿ ಅವ್ರನ್ನ ದುರ್ಜನ ಅಂತ ಪರಿಗಣಿಸ್ಬೇಕು ಅಂತ. ಇನ್ನು ಜ್ಞಾನಪೂರ್ವಕವಾಗಿ ಮಾಡಿದ ಕರ್ಮವನ್ನು ಮುಚ್ಚಿಡುತ್ತಾರೆ ಬೇರೆ, ಅವರು ಅಸಾಧುಗಳು. ನಮಾಂ ಮನುಷ್ಯ ಪಶ್ಯಂತಿ ನ ಪಶ್ಯಂತಿಹ ದೇವತಾ. ಇನ್ನು ಪಾಪಿಷ್ಠರು ಯಾರು ಅಂದ್ರೆ, ನಾನು ಮಾಡ್ತಾ ಇರುವ ಕೆಲಸವನ್ನು ದೇವತೆಗಳು ನೋಡ್ತಾ ಇಲ್ಲ, ಮನುಷ್ಯರು ನೋಡ್ತಾ ಇಲ್ಲ ಅಂತ ಗಾಢವಾಗಿ ವಿಶ್ವಾಸ ಇಟ್ಕೊಂಡಿರ್ತಾರೆ. ಅಟ್ಲೀಸ್ಟ್ ನಾವು ತಪ್ಪು ಮಾಡ್ತಾ ಇದ್ದೀವಿ, ದೇವತೆಗಳು ನೋಡ್ತಾ ಇದ್ದಾರೆ ಅಂತನೂ ಭಯ ಇರಲ್ಲ. ನಾವು ತಪ್ಪು ಮಾಡ್ತಾ ಇದ್ದೀವಿ, ತಪ್ಪು ಮಾಡದೇ ಏನಿರಲ್ಲ, ದೇವತೆಗಳು ನೋಡ್ತಾ ಇದ್ದಾರೆ ಅಂತ ಗೊತ್ತಿದ್ರು ಸಾಕು, ಅವನು ಸಾಧು ಅಂತೆ. ಮನುಷ್ಯರು ನೋಡ್ತಾ ಇಲ್ಲ, ದೇವತೆಗಳು ನೋಡ್ತಾ ಇಲ್ಲ ಅಂತ ಅಷ್ಟು ವಿಶ್ವಾಸ ಅವರಿಗೆ. ಎಂತಹ ಕಾನ್ಫಿಡೆನ್ಸ್ ಲೆವೆಲ್ ಅದು. ಆಯ್ತಾ? ಅವನು ಪಾಪಿಷ್ಠ. ಯಥಾ ವಾರ್ಧುಷಿಕೋ ವೃದ್ಧಿಂ ಪ್ರತಿಮಾಸಂ ಪ್ರತೀಕ್ಷತೆ ಧರ್ಮೇಣ ವಿಹಿತಂ ಧರ್ಮಂ ಧರ್ಮಮೇವಾಭಿವರ್ಧಯೇತ್. ವಾರ್ಧುಷಿಕ ಅಂತಂದ್ರೆ ಬಡ್ಡಿ ಸಾಲವನ್ನು ಕೊಡುವವ ಅಂತ. ವಾರ್ಧುಷಿಕ ಅವನು ಹೇಗೆ ಪ್ರತಿ ತಿಂಗಳು ಕೂಡ ವೃದ್ಧಿಯನ್ನ ಬಡ್ಡಿಯನ್ನು ಬಯಸ್ತಾನೋ, ಹಾಗೆ ಧಾರ್ಮಿಕನಾದವ ಪ್ರತಿ ತಿಂಗಳು ಕೂಡ ಧರ್ಮದ ಶುದ್ಧಿಯನ್ನ ಬಯಸ್ಬೇಕಂತೆ. ಯಥಾ ಲವಣಮಂಬೋಭಿ ಆಪ್ಲುತಂ ಪ್ರವಿಲೀಯತೆ ಪ್ರಾಯಶ್ಚಿತ್ತಂ ಕೃತಂ ಪಾಪಂ ತಥಾ ಸದ್ಯ ಪ್ರಣಶ್ಯತಿ. ಯಾವ ರೀತಿ ನೀರು ಉಪ್ಪಿನೊಡನೆ ಕೂಡಿದರೆ ಕಣ್ಮರೆಯಾಗತ್ತೆ, ಹಾಗೆ ಪ್ರಾಯಶ್ಚಿತ್ತ ಅಂತನ್ನೋದು ಉಪ್ಪನ್ನು ಕರಗಿಸುವ ಹಾಗೆ, ನೀರು ಕರಗಿಸುವ ಹಾಗೆ ನಮ್ಮ ಪಾಪವನ್ನು ಕರಗಿಸುತ್ತೆ. ತಸ್ಮಾತ್ ಪಾಪಂ ನ ಗೂಹೇತ ಗೂಹಮಾನಂ ವಿವರ್ಧತೆ ಕೃತ್ವಾತು ಸಾಧುಶ್ವಾಕ್ಷಾಯ ಧರ್ಮೈ ಪ್ರಶಮಯಂತ್ಯುತಾ. ಪಾಪವನ್ನ ಮುಚ್ಚಿಕೊಳ್ಳಬಾರದು. ಪಾಪವನ್ನ ಸಜ್ಜನರ ಹತ್ರ ಹೇಳ್ಕೊಳ್ಬೇಕು, ನನ್ನ ಪಾಪ ಇದಿದೆ ಅಂತ. ಅದು ಕೂಡ ಒಂದು ಶಮನೋಪಾಯ. ಅದಕ್ಕೆ ಸನ್ಯಾಸ ತೆಗೆದುಕೊಳ್ಬೇಕಾದ್ರೆ ನೀವು ಮಾಡಿದ ಅತ್ಯಂತ ಗುಟ್ಟಾದ ಪಾಪವನ್ನ ಹೇಳಿ ಜನರ ಎದುರುಗಡೆ ಅಂತ ಹೇಳುವಂತಹ ವಿಧಿಯೂ ಇದೆ. ಆಶಯ ಸಂಚಿತಂ ದ್ರವ್ಯಂ ಸ್ವಕಾಲೇನೋಪಭುಜ್ಯತೆ ಅನ್ಯೇ ಚೈತತ್ ಪ್ರಪದ್ಯಂತೆ ವಿಯೋಗೇ ತಸ್ಯ ದೇಹಿನಃ. ಇನ್ನು ಆಶೆಯಿಂದ ಸಂಚಿತವಾದ ದ್ರವ್ಯವನ್ನ ಆ ಕಾಲಕ್ಕೆ ಉಣ್ಣದಿದ್ದರೆ ಬೇರೆಯವರು ಅದನ್ನು ಹೊಂದುತ್ತಾರೆ.
ಅದರಿಂದಾಗಿ ಧರ್ಮ ಮಾಡಿ. ಆದರೆ ಈಗ ಅದೇ ದೊಡ್ಡದು ಅಂತ ನೀವು ಇದ್ದಕ್ಕಿದ್ದಾಗ ಹೋಗ್ಬಿಟ್ರೆ ನಿಮ್ಮ ಹೆಂಡತಿ ಮಕ್ಕಳಿಗಾಗತ್ತೆ. ಕಟ್ಟಿ ಅಂತ ಹೇಳಿ ಕಟ್ಟಿಸ್ಕೊಳ್ಳುವ ಸಂಸ್ಥೆಗಳಿದೆ. ಅದನ್ನು ಜೀವವಿಮಾ ನಿಗಮ ಅಂತ ಕರೀತಾರೆ. ತದ್ಧರ್ಮ ಸಾಧನಂ ನಿತ್ಯಂ ಸಂಕಲ್ಪಾಧನಮಾರ್ಚ ಅರ್ಜಯೇತ್. ಅದರಿಂದ ಧರ್ಮವನ್ನು ನೀವು ಗಳಿಸಿ. ಹಣದ ಔಟ್ಕಮ್ ಏನು ಅಂದರೆ ಧರ್ಮ. ಮನನಂ ಸರ್ವಭೂತಾನಾಂ ಧರ್ಮ ಮಾಹುರ್ಮನೀಷಿಣಃ. ಹೀಗೆ ಏಕ ಏವ ಚರೇತ್ ಧರ್ಮಂ. ಮುಖ್ಯವಾಗಿ ಒಬ್ಬನೇ ಇದ್ರೂ ಧರ್ಮವನ್ನು ಮಾಡಬೇಕು. ನಮ್ಮ ಕುಟುಂಬದಲ್ಲಿ ಅವರು ಹೀಗೆ ಮಾಡ್ತಾ ಇಲ್ಲ, ಅದರಿಂದಾಗಿ ನಾನು ಧರ್ಮ ಮಾಡಲ್ಲ. ನಮ್ಮ ಅಣ್ಣ ಹಾಗೆ ಮಾಡ್ತಾ ಇಲ್ಲ, ಅದರಿಂದಾಗಿ ಧರ್ಮ ಮಾಡಲ್ಲ. ನನ್ನ ತಮ್ಮ ಹಾಗೆ ಮಾಡ್ತಾ ಇಲ್ಲ, ಧರ್ಮ ಮಾಡಲ್ಲ ಅನ್ಲಿಕ್ಕೆಲ್ಲ ಇಲ್ಲ. ನೀನು ಮಾಡಬೇಕು. ನಿಂಗೆ ಗೊತ್ತಿದೆಯೋ ಇಲ್ವೋ, ಮಾಡ್ಬೇಕಷ್ಟೆ. ಏಕ ಏವ ಚರೇತ್ ಧರ್ಮಂ ನ ಧರ್ಮಧ್ವಜಿಕೋ ಭವೇತ್. ಧರ್ಮಧ್ವಜ ಅಂದರೆ ಡಾಂಭಿಕ. ಧರ್ಮವನ್ನು ಮೇಲ್ಗಡೆ ತೋರಿಸ್ತಾ ಇರ್ತಾನೆ, ಒಳಗಡೆ ಧರ್ಮ ಮಾಡ್ತಾ ಇರಲ್ಲ. ಅವ್ರನ್ನ ಧರ್ಮಧ್ವಜ ಅಂತ ಕರೀತಾರೆ. ಧರ್ಮಧ್ವಜಿಕರಾಗಬಾರದು. ಧರ್ಮಸ್ಯ ವಣಿಜೋ ಹೇತೆ ಯೇ ಧರ್ಮಂ ಉಪಭುಂಜತೆ. ಹಾಗೆ ಧರ್ಮವನ್ನು ಮುಂದೆ ಮಾಡ್ತಾ ಇರುವವರು ಧರ್ಮ ವ್ಯಾಪಾರಿಗಳಾಗಿಬಿಡ್ತಾರೆ. ಸರ್ವಥೈವ ನದಂಭೇನ ಸೇವೇತಾ ಮಾಯಯಾ ಗುರೂನ್. ಆದ್ದರಿಂದ ಸರ್ವಥಾ ಡಂಬಬುದ್ಧಿಯಿಂದ ಬದುಕಬಾರದು. ಪಾತ್ರರಲ್ಲಿ ಹಣವನ್ನು ಇಡಬೇಕು. ಅದು ಪರಲೋಕಕ್ಕೂ ನಮ್ಮನ್ನು ಕಾಯುತ್ತೆ ಅನ್ನುವಲ್ಲಿಗೆ 152ನೇ ಅಧ್ಯಾಯ. ಅದಕ್ಕೆ ಯುಧಿಷ್ಠಿರ ಕೇಳ್ತಾನೆ, ನಾಭಾಗಧೇಯ ಪ್ರಾಪ್ನೋತಿ ಧನಂ ಸುಬಲವಾನಪಿ. ಅಲ್ಲ, ಒಳ್ಳೆ ಬಲಿಷ್ಠನಾಗಿರಬಹುದು ಒಬ್ಬ. ಯುಧಿಷ್ಠಿರ ಪ್ರಶ್ನೆ ಕೇಳ್ತಾ ಇರೋದು. ಒಬ್ಬ ಒಳ್ಳೆ ಬಲಿಷ್ಠನಾಗಿರಬಹುದು, ಭಾಗ್ಯ ಇಲ್ಲ ಅಂದ್ರೆ ಹಣ ಸಿಗಲ್ಲ ಅವನಿಗೆ. ನಾ ಲಾಭ ಕಾಲೇ ಲಭತೆ ಪ್ರಯತ್ನೇ ಪಿಕೃತೆ ಸತಿ. ಪ್ರಯತ್ನ ಪಟ್ಟರು ಸಿಗಬಾರದು ಅಂತಿದ್ದಾಗ ಸಿಗಲ್ಲ. ಇದು ಸಿಗಬೇಕು ಅಂತ ಇದ್ದಾಗ ಅಪ್ರಯತ್ನೇನ ಲಭತೆ ವಿಪುಲಂ ಧನಂ. ಬಹಳ ಹಣ ಬರುತ್ತೆ. ಕೃತಯತ್ನ ನರಾಶ್ಚೈವ. ಬೇಕಾಷ್ಟು ಜನ ಬಡವರು ಏನಾದರೂ ಮಾಡಿ ಹಣ ಮಾಡಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಪಡ್ತಾರೆ. ಆದರೆ ಪ್ರಯತ್ನವೇ ಇಲ್ಲದೆಯೂ ಕೂಡ ಹಣ ಸಿಗತ್ತೆ ಕೆಲವೊಬ್ಬರಿಗೆ. ನಾವಾಪ್ಯಂ ನೋಪಲಭ್ಯೇತ ನೃಣಾಂ ಭರತ ಸತ್ತಮ. ಸದಾ ಪ್ರಯತ್ನಂ ಕೃತವಾನ್. ಯಾವಾಗಲೂ ಫಲವಿಲ್ಲದವನು ಪ್ರಯತ್ನ ಪಡ್ತಾನೆ, ಫಲ ಸಿಗಲ್ಲ. ಬೇರೆ ಬೇರೆ ಸ್ಟ್ರಾಟಜಿ ಬಳಸ್ತಾನೆ. ಮಾರ್ಗಾನ್ ನಯಶತೈರರ್ಥಾನ್ ಅಮಾರ್ಗಶ್ಚಾಪರ ಸುಖಿ. ಇನ್ನೊಬ್ಬ ಯಾವ ಪ್ರಯತ್ನನೂ ಪಡಲ್ಲ, ಸುಖವಾಗಿರ್ತಾನೆ, ಹಣ ಸಿಗತ್ತೆ. ಇದು ಭಾರಿ ಆಶ್ಚರ್ಯ. ಅದರಿಂದಾಗಿ ನನಗೆ ಅತ್ಯಂತ ಪರಿಚಿತರೊಬ್ಬರು, ಅವರು ಒಂದು ಸಂಸ್ಥೆ ನಡೆಸ್ತಾ ಇದ್ರು, NGO. ಅವರು ನಾವು ಭಾರತದ ಜನರಿಗೆ ತಕ್ಕ ಹಾಗೆ ನೀವು ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ ಅವರು ಅದನ್ನು ಕೇಳ್ತಾ ಇರಲಿಲ್ಲ. ಹೌ ಟು ರನ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅನ್ನೋ ಪುಸ್ತಕ ರಾತ್ರಿ ಇಡೀ ಓದ್ತಾ ಇದ್ರು ಅವರು. ಅದು ಏನು ಪ್ರಯೋಜನ ಇಲ್ಲ. ಯಾಕೆ ಅಂದ್ರೆ ಅವನು ಬರೆದಿರೋದು ವಿದೇಶದ್ದು. ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಹೇಗೆ ನಡೆಸಬಹುದು, NGOಗಳನ್ನು ಹೇಗೆ ನಡೆಸಬೇಕು ಅಂತ ಪುಸ್ತಕ ಓದ್ತಾ ಇರೋದು ಅಮೆರಿಕ. ಅದು ನಾವು ಇರೋದು ಭಾರತದಲ್ಲಿ. ಈಗ ನಾನು ಅದನ್ನ ಅವ್ರಿಗೆ ಹೇಳ್ತಾ ಇದ್ದೆ, ಪೇಜಾವರ ಸ್ವಾಮಿಗಳು ವಿದ್ಯಾಮಾನ್ಯರು ಯಾವುದು ಓದಿದ್ರು ಈ ಥರದ್ದೊಂದು ಪುಸ್ತಕ ಇತ್ತು ಅಂತ ಕನಸಲ್ಲಿ ಕೂಡ ಬಿದ್ದಿರಲ್ಲ ಅವ್ರಿಗೆ, ವಿಶೇಷತಃ ವಿದ್ಯಾಮಾನ್ಯರಿಗೆ. ಅವರು ವಿದ್ಯಾಪೀಠವನ್ನು ಹೇಗೆ ಕಟ್ಟಿದ್ರು? ಅವರು ಪೇಜಾವರ ಸ್ವಾಮಿಗಳಿಗಾಗಿ ತಾವು ಕಟ್ಟಿದ ವಿದ್ಯಾಪೀಠ ಬಿಟ್ಟರು. ಪೇಜಾವರ ಸ್ವಾಮಿಗೆ ಅದಮಾರಿನಲ್ಲಿ ಒಂದು ಗುರುಕುಲ ನಡೀತಾ ಇತ್ತು, ಅದು ಯೋಗ ದೀಪಿಕಾದಲ್ಲಿ ಮರ್ಜ್ ಆಯಿತು. ಭಂಡಾರಕೆರೆಯಲ್ಲಿ ಒಂದು ವಿದ್ಯಾಪೀಠ ನಡೀತಾ ಇತ್ತು, ಅದು ಸೀದಾ ಬಂದು ಬೆಂಗಳೂರಲ್ಲಿ ಮರ್ಜ್ ಆಯ್ತು. ಅದು
ಹಾಗೆ ಮರ್ಜ್ ಆದಾಗ ಏನು ಮಾಡೋದು ಅವರು ಹೇಳ್ತಾ ಇದ್ರು. ಮೊದಲು ಶುರು ಆಗಿದ್ದ ಕಲ್ಯಾಣಿ ರಾಯರ ಮಠದಲ್ಲಿ. ವಿದ್ಯಾಪೀಠಕ್ಕೆ ಸ್ವಂತ ಕಟ್ಟಡ ಇರಲಿಲ್ಲ. ಹಾಗೆ ಅವ್ರು ಹೇಳಿದ್ರು, ಬೇದಾರು ಸ್ವಾಮಿಗಳು ಮತ್ತೆ ವಿದ್ಯಾಮಾನ್ಯರು, ನೀವು ಊಟ ಮಾಡುವಾಗ ನನ್ನ ಜೊತೆಗೆ ಶಾಸ್ತ್ರ ಓದುವ ವಿದ್ಯಾರ್ಥಿಯೊಬ್ಬ ಊಟ ಮಾಡ್ತಾನೆ ಅಂತ ಸಂಕಲ್ಪಿಸಿ ಒಂದು ಹಿಡಿ ಅನ್ನವನ್ನ ತೆಗೆದು ಪಕ್ಕದಲ್ಲಿಡಿ, ಒಂದು ಹಿಡಿ ಅಕ್ಕಿಯನ್ನ ತೆಗೆದು ಪಕ್ಕದಲ್ಲಿಡಿ. ಅದನ್ನ ತಿಂಗಳಿಗೊಮ್ಮೆಯೋ 10 ದಿವಸಕ್ಕೊಮ್ಮೆಯೋ ನಮ್ಮವರು ಬಂದು ತಂದು ವಿದ್ಯಾಪೀಠಕ್ಕೆ ಹಾಕ್ತಾರೆ. ಇದು ಯಾವ ಪ್ಲಾನ್ ಮಾಡಿದವರು, ಯಾವುದು ಓದಿದ್ರು ಅವರು? ಅವಾಗ ಅವ್ರು ಮಾಡಿದ್ದು 50ರ ದಶಕದಲ್ಲಿ ಮಾಡಿದ್ದದು. ಯಾವುದನ್ನು ಓದಿದ್ರು ಅವರು, ಯಾವ ಸ್ಟ್ರಾಟಜಿ ಹಾಕಿದ್ರು? ಏನಿಲ್ಲ, ಅವರು ಪ್ರಾಮಾಣಿಕವಾಗಿ ಕೊಡ್ರಿ ಅಷ್ಟೇ. ಅದರಿಂದಾಗಿ ಏನೇನೇನೇನೋ ಸ್ಟ್ರಾಟಜಿಗಳನ್ನು ಹಾಕಿದ್ರು ಕೂಡ ಹಣ ಸಿಗಬೇಕು ಅಂತಿಲ್ಲ. ಏನೂ ಹಾಕದೆ ಹೋದ್ರು ಕೆಲವೊಮ್ಮೆ ಸಿಗತ್ತೆ ಅಂತಿರುತ್ತೆ. ಅಕಾರ್ಯಮಸಕೃತ್ಕೃತ್ವ ದೃಶ್ಯಂತೆ ಶಧನಾನರಾಹ. ಸರಿ, ಹಣ ಗಳಿಸಿದವರನ್ನೆಲ್ಲ ವಿಲನ್ಗಳು ಅಂತ ನೋಡುವ ಪದ್ಧತಿ ಸ್ವಲ್ಪ ಕಾಲದ ಹಿಂದೆ ಇತ್ತು. ಈ ಜವಾಹರ್ಲಾಲ್ ನೆಹರು ಸಮಾಜವಾದಿ ಅಂತ ಹೇಳಿಕೊಂಡು ಕಮ್ಯುನಿಸ್ಟ್ ಮೆಂಟಾಲಿಟಿಯಿಂದ ಹಣ ಗಳಿಸೋದು ಪಾಪ ಅಂತ ತಲೆಯಲ್ಲಿ ತುಂಬಿಬಿಟ್ಟಿದ್ರು. ಅದರಿಂದಾಗಿ ಯಾರಾದರೂ, ನಾನು ಚಿಕ್ಕವನಿದ್ದಾಗ ಯಾರಾದರೂ ಶ್ರೀಮಂತರನ್ನ ನೋಡಿದ್ರೆ ಪಕ್ಕದಲ್ಲಿದ್ದವ್ರು ಹೇಳ್ತಾ ಇದ್ರು, ಎಷ್ಟು ಜನರು ತಲೆ ಒಡೆದು ಸಂಪಾದಿಸಿದ್ದೋ ಏನೋ ಅಂತ. ಅಂದ್ರೆ ಹಣ ಗಳಿಸೋದು ಪಾಪ ಅಂತ ತಲೆನಲ್ಲಿ, ಅಥವಾ ಪಾಪ ಮಾಡಿದ್ರೆ ಮಾತ್ರ ಹಣ ಬರುತ್ತೆ ಅಂತ. ಹಾಗಾದ್ರೆ ಬಡವರು ಪಾಪ ಮಾಡಲ್ವೇ? ಬಡವರೆಲ್ಲ ಒಳ್ಳೆಯವರಾ? ಅದರಿಂದಾಗಿ ತಪ್ಪು ಮಾಡಿದ್ರೆ ತಪ್ಪು, ಸರಿ ಮಾಡಿದ್ರೆ ಸರಿ, ಯಾರು ಬೇಕಾರಾಗಿರ್ರಿ, ಅದು ಶ್ರೀಮಂತ ಬಡವ ಅಂತ ಪ್ರಭೇದವೇ ಇಲ್ಲ ಅಂತ. ಅದರಿಂದ ಅಕಾರ್ಯಮಸಕೃತ್ಕೃತ್ವ, ಮಾಡಬಾರದ್ದನ್ನು ಮಾಡಿದರೂ ಕೂಡ ಸಂಪತ್ತಿಲ್ಲದ ಜನವೂ ಇರ್ತಾರೆ. ಧನಹೀನಾಸ್ತು ಧರ್ಮಸ್ಥಾಹ ದೃಶ್ಯಂತೆ ಚಾಪರೇ ಜನಾಹ. ಧರ್ಮಸ್ಥರಾದವರು, ಅವ್ರಿಗೂ ಹಣ ಇರಬೇಕು ಅಂತಿಲ್ಲ. ಹಾಗಾದ್ರೆ ಧರ್ಮ ಕಾರ್ಯ ಮಾಡಿದ್ರೆ ಹಣ ಇರಲ್ವಾ? ಧರ್ಮ ಕಾರ್ಯ ಮಾಡಿದವ್ರಿಗೂ ಹಣ ಇರುತ್ತೆ, ಧಾರ್ಮಿಕರಾಗಿದ್ದವ್ರಿಗೂ ಹಣ ಇರುತ್ತೆ. ಅದರಿಂದಾಗಿ ಧಾರ್ಮಿಕರಾಗಿದ್ದರೆ ಹಣ ಬರಲ್ಲ ಅನ್ನೋದು, ಅಕಾರ್ಯವನ್ನ ಕೆಟ್ಟ ಕೆಲಸ ಮಾಡಿದ್ರೆ ಮಾತ್ರ ಹಣ ಬರುತ್ತೆ ಅನ್ನೋದು, ಇವೆಲ್ಲ ದಡ್ಡತನ. ಇದು ಯುಧಿಷ್ಠಿರನ ಮಾತು. ಅಧೀತ್ಯ ನೀತಿಂ ಕಸ್ಮಾತ್ತು ನೀತಿಯುಕ್ತೋ ನ ದೃಶ್ಯತೆ ಅನಭಿಜ್ಞಶ್ಚ ಸಾಚಿವ್ಯಂ ಗಮಿತಕ್ಕೇನ ಹೇತುನಾ. ಇನ್ನು ನೀತಿಯನ್ನು ಚೆನ್ನಾಗಿ ಅಧ್ಯಯನ ಮಾಡಿದವನು ನೀತಿವಂತನಾಗಿರಲ್ಲ. ಫ್ರಾನ್ಸಿಸ್ ಬೇಕನ್ ತರಹ. ಫ್ರಾನ್ಸಿಸ್ ವಿಲಿಯಂ ಬೇಕನ್ ಅಂತ ಹೇಳಿ ಒಬ್ಬ ನೀತಿಶಾಸ್ತ್ರದ ಹೊತ್ತಗೆಗಳನ್ನು ಬರೆದವನು. ಪಾಶ್ಚಾತ್ಯ, ನಯಾ ಪೈಸೆ ನೀತಿಯಿಂದ ಅವನು ನಡ್ಕೊಳ್ಳಿಲ್ಲ. ಅಪೋರ್ಚುನಿಸ್ಟ್ ಆಗಿಯೇ ಅವನಿಡೀ ಜೀವನವನ್ನು ಕಳೆದದ್ದು. ಅನಭಿಜ್ಞಶ್ಚ ಸಾಚಿವ್ಯಂ. ಕೆಲವೊಮ್ಮೆ ರಾಜನಿಗೆ ಸಚಿವರು ಯಾರು ಅಂದ್ರೆ ಏನೂ ಗೊತ್ತಿಲ್ಲದ ದಡ್ರು, ಅವ್ರನ್ನ ಪಕ್ಕದಲ್ಲಿ ಇಟ್ಕೊಂಡಿರ್ತಾರೆ. ಯಾಕೆ ಗೊತ್ತಿಲ್ಲ. ಕಿಚನ್ ಕ್ಯಾಬಿನೆಟ್ ಅಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಅವನು ಹೋಗಿ, ಇವರೆಲ್ಲ ಡಮ್ಮಿ, ಚೆನ್ನಾಗಿ ಕಲಿತು ಬಂದವರೆಲ್ಲ ಡಮ್ಮಿ, ಯಾರದೋ ಮಾತು ಕೇಳ್ತಾ ಇರ್ತಾರೆ. ಹೆಚ್ಚು ಕಡಿಮೆ ರಾಜರದ್ದೆಲ್ಲ ಹಾಗೆ ಇರುತ್ತೆ. ಇನ್ಯಾರೋ ಕೇಳ್ತಾ ಇರ್ತಾರೆ. ಕ್ಷೌರಿಕ, ಮಾಲೀಸ್ ಮಾಡೋನು, ಅವ್ರ ಮಾತನ್ನೆಲ್ಲ ಕೇಳ್ತಾ ಇರ್ತಾರೆ ರಾಜಕಾರಣಿಗಳು. ನೀವು ಏನೇ ಕಲ್ತ್ಕೊಂಡ್ಬಂದಿದ್ರು ಅವ್ರನ್ನ ಲೆಕ್ಕಿಸೋದೇ ಇಲ್ಲ. ಹಾಗೆ ಮಾಡ್ತಾರೆ. ಯಾಕಿದು? ಏನು ಕಾರಣ ರೀ? ಲೋಕದಲ್ಲಿ ಇದು ದಾರಿ, ಇದು ಗುರಿ ಅಂತ ಇರುತ್ತೆ. ದಾರಿಯೇ ಇಲ್ಲದೆ ಗುರಿ ಸಾಧಿಸಿದವ್ರು ಇರ್ತಾರೆ. ದಾರಿ ಗೊತ್ತಿದ್ದವ್ರಿಗೆ ಗುರಿ ಸಿಗ್ತಾ ಇರಲ್ಲ. ಯಾವ ಕಾರಣ ಇದು? ಯದಿ ವಿದ್ಯಾಮುಪಾಶ್ರಿತ್ಯ ನರಸುಖಮವಾಪ್ನುಯಾತ್ ನ ವಿದ್ವಾನ್ ವಿದ್ಯೆಯಾ ಹೀನಂ ವೃತ್ಯರ್ಥಂ ಉಪಸಂಶ್ರಯೇತ್. ವಿದ್ಯೆಯನ್ನ ಗಳಿಸಿದರೆ ಸುಖ ಸಿಗತ್ತೆ ಅಂತ ಜನರ ಭ್ರಮೆ. ಆದರೆ ವಿದ್ಯಾವಂತ ಅವಿದ್ಯಾವಂತನಿಗೆ PA ಆಗಿರ್ಬೇಕಾದ ಪ್ರಸಂಗ ಬರುತ್ತೆ. ಏನು ಒದ್ದಾಡೋದು? ಸತ್ಯ. ನಮ್ಮ BGL ಸ್ವಾಮಿ ಅವರು ಫ್ರಾನ್ಸ್ಗೆ ಹೋದಾಗ
ಆ ವಿದ್ಯಾಮಂತ್ರಿಯ ಜೊತೆಗೆ ಹೋಗಿದ್ದಿರದ್ದು ಒಂದು ಪ್ರಸಂಗ ಇದೆ. ಕಾಲೇಜು ರಂಗದಲ್ಲಿಯೋ ಕಾಲೇಜು ತರಂಗದಲ್ಲಿಯೋ ಒಮ್ಮೆ ಓದಿ, ಹೆಂಗೆ ಸಮಸ್ಯೆ ಆಗತ್ತೆ ಅಂತ. ಅದರಿಂದಾಗಿ ವಿದ್ವಾಂಸನೊಬ್ಬ ವಿದ್ಯೆಯಿಂದ ಹೀನನಾದವನಿಗೆ ಮಾಡಬೇಕಾಗತ್ತೆ, ಸಪೋರ್ಟ್ ಮಾಡಬೇಕಾಗತ್ತೆ. ವೃತ್ಯರ್ಥಂ ಉಪಸಂಶ್ರಯೇತ್ ಯಥಾ ಪಿಪಾಸಾಂ ಜಯತಿ ಪುರುಷ ಪ್ರಾಪ್ಯ ವೈಜಯಂ ದೃಷ್ಟೋರ್ಥೋ ವಿದ್ಯೆಯಾಪ್ಯೇವಂ ಅವಿದ್ಯಾಂ ಪ್ರಜಹೇನ್ನರಃ. ಆದರೆ ಒಂದು ಮಾತ್ರ, ವಿದ್ಯೆಯನ್ನ ಪಡೆದು ಅವಿದ್ಯೆಯನ್ನು ಬಿಡಬೇಕು. ನಾಪ್ರಾಪ್ತ ಕಾಲೋ ಮ್ರಿಯತೆ ವಿದ್ಧಶರಶತೈರಪಿ ತೃಣಾಗ್ರೇಣಾಪಿ ಸಂಸ್ಪೃಷ್ಟಃ ಪ್ರಾಪ್ತ ಕಾಲೋ ನ ಜೀವತಿ. ಇನ್ನು ಹಾಗೆಯೇ ನಾಪ್ರಾಪ್ತ ಕಾಲೋ ಮ್ರಿಯತೆ, ಕಾಲ ಬರದೇ ಹೋದ್ರೆ ಸಾಯೋದೇ ಇಲ್ಲ. 100 ಬಾಣಗಳು ಬಿದ್ದರೂ ಕೂಡ. ತೃಣಾಗ್ರೇಣಾಪಿ ಸಂಸ್ಪೃಷ್ಟ, ಒಂದು ಹುಲ್ಲು ಕಡ್ಡಿಯಿಂದ ಮುಟ್ಟಿದ್ರೆ ಸತ್ತೋಗ್ಬಿಡ್ತಾನೆ ಕಾಲ ಬಂದಾಗ. ಈಹ ಮಾನಸ್ ಸಮಾರಂಭಾನ್ ಯದಿ ನಾಸಾದಯೇದ್ಧನಂ ಉಗ್ರಂ ತಪಸ್ಸಮಾರೋಹೇತ್ ಹ್ಯನುಪ್ತಂ ಪ್ರರೋಹತಿ. ಸಮಾರಂಭಾನ್ ಈಹ ಮಾನಃ. ಅದಕ್ಕೆ ಯಾಕೆ ಹೀಗಾಗತ್ತೆ? ದೈವದ ಇಚ್ಛೆ ಏನು, ಬಯಕೆ ಏನು? ಯಾಕೆ ಅದೇ ನಿರ್ಮಾಣ ಮಾಡಿದ್ದು? ನೋಡಿ, ಇದು ದಾರಿ, ಇದು ಗುರಿ ಅಂತ. ಏನ್ ಮಾಡೋದು? ಆಗ ಭೀಷ್ಮಾಚಾರ್ಯರು ಹೇಳ್ತಾರೆ, ನೋಡಿ, ಆ ಕ್ರಮವನ್ನು ಭಂಗಿಸೋದ್ರಲ್ಲಿಯೂ ದೈವದ್ದು ಒಂದು ಬಯಕೆ ಇರುತ್ತೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ, ಅದು ಇಂಪಾರ್ಟೆಂಟ್. ಒಬ್ಬನಿಗೆ ವಿದ್ಯೆ ಇದೆ, ಧರ್ಮ ಇದೆ, ಹಣವಿಲ್ಲ ಅಂದ್ರೆ ದೈವದ ಬಯಕೆ ತಪಸ್ ಮಾಡಬೇಕು ಅಂತ. ಇನ್ ಹೆಂಗ್ ನೀವು ತಿಳ್ಕೊತೀರಾ? ತಪಸಾ ಭೋಗಿ ಭವತಿ ಮೇಧಾವಿ ವೃದ್ಧ ಸೇವಯ ಅಹಿಂಸಯಾ ಚ ದೀರ್ಘಾಯು ಏವ ಮಾಹುರ್ಮನೀಷಿಣಃ. ಮುಂದಿನದ್ದಕ್ಕೆ ಈಗ ನೀವು ಆ ತಪಸ್ಸು ಅಂತನ್ನುವ ಬೀಜವನ್ನು ಬಿತ್ತಿದಾಗ ನಿಮಗೆ ಆ ನಿಮ್ಮ ಕರ್ಮ ಅನ್ನುವ ವೃಕ್ಷದಿಂದ ಸುಖ ಅನ್ನುವ ಫಲವೋ ಅರ್ಥ ಅನ್ನುವ ಫಲವೋ ಸಿಗತ್ತೆ. ತಪಸ್ಸಿನಿಂದಲೇ ಭೋಗಿಯಾಗೋದು, ತಪಸ್ಸಿನಿಂದಲೇ ಮೇಧಾವಿಯಾಗೋದು, ವೃದ್ಧ ಸೇವೆಯಿಂದ ಮೇಧಾವಿಯಾಗೋದು, ಅಹಿಂಸೆಯಿಂದಲೇ ದೀರ್ಘಾಯುವಾಗೋದು. ಅದರಿಂದಾಗಿ ವೃದ್ಧ ಸೇವೆಯಿಂದ ಮೇಧಾವಿ. ಒಳ್ಳೆ ನೆನಪಿನ ಶಕ್ತಿ ಬರಬೇಕು ಅಂತಂದ್ರೆ ವೃದ್ಧ ಸೇವೆ ಮಾಡಬೇಕು, ಜ್ಞಾನ ವೃದ್ಧರ ಸೇವೆ ಮಾಡಬೇಕು. ಈಗ ವೃದ್ಧರು ಯಾರು ಇಲ್ಲ ಅಂದ್ರೆ ವೇದವ್ಯಾಸಜ್ಜ ಅವರದೇ ಸೇವೆ, ಅವರ ಜಪವನ್ನು ಚೆನ್ನಾಗಿ ಮಾಡಬೇಕು ನೆನಪಿನ ಶಕ್ತಿಗೆ. ತಸ್ಮಾತ್ ದದ್ಯಾನ್ನಯ ಚೇತ ಪೂಜಯೇದ್ ಧಾರ್ಮಿಕಾನಪಿ ಸಜಪ ಪ್ರಿಯಕೃತ್ ಶುದ್ಧಂ ಶುದ್ಧ ಸರ್ವಸತ್ವ ವಿಹಿಂಸಕಃ. ಅದರಿಂದ ನಮಗೆ ಸಿಗ್ತಾ ಇಲ್ಲ ಅಂತ ಹೇಳಿ ಅಧರ್ಮವನ್ನು ಮಾಡಲಿಕ್ಕೆ, ಅಕಾರ್ಯವನ್ನು ಮಾಡಲಿಕ್ಕೆ ಹೋಗಬಾರದು. ಅದು ಬರುತ್ತೆ. ಅಕಾರ್ಯವನ್ನ ಮಾಡದೆ ನನಗೆ ಇಷ್ಟು ಅರ್ಹತೆ ಇದೆ, ಸಿಗ್ತಾ ಇಲ್ಲ ಅಂತ ಅಕಾರ್ಯಕ್ಕೆ ಇಳಿದು ಬಿಡೋದೆ, ಅದು ದೈವದ ಪರೀಕ್ಷೆ. ಇವನು ಹಾಗೆ ಹೋಗಲಿ ಅಂತಿರುತ್ತೆ. ಯದಾ ಪ್ರಮಾಣ ಪ್ರಭವ ಸ್ವಭಾವಶ್ಚ ಸುಖಾಸುಖೇ ಮಶಕ ಕ್ರಿಮಿಕೀಟಾನಾಂ ಸ್ಥಿರೋ ಭವ ಯುಧಿಷ್ಠಿರೇ. ಯುಧಿಷ್ಠಿರ, ಸುಖ ದುಃಖ ಇವುಗಳು ಎಲ್ಲರಿಗೂ ಇರುತ್ತೆ. ಮಶಕ ಕ್ರಿಮಿಕೀಟಾನಾಂ, ಸೊಳ್ಳೆಗೆ, ಕ್ರಿಮಿಗೆ, ಕೀಟಕ್ಕೆ ಎಲ್ಲಕ್ಕೂ ಕೂಡ ಸುಖಾಸುಖಗಳಿರುತ್ತೆ. ಆ ಸುಖಾಸುಖಗಳಲ್ಲಿ ಏನು ಮಾಪನ? ಹಿಂದಣ ಜನ್ಮದ ಕ್ರಿಯೆ, ಅದೇ ಮಾಪನ, ಅದೇ ಪ್ಯಾರಾಮೀಟರ್. ಅದನ್ನಿಟ್ಕೊಂಡೇ ಎಲ್ಲ ಆಗೋದು. ಅದರಿಂದಾಗಿ ಸ್ಥಿರೋಭವ ಯುಧಿಷ್ಠಿರ ಅಂತ ಹೇಳುವಲ್ಲಿ 153ನೇ ಅಧ್ಯಾಯ. ಭೀಷ್ಮ ಕಾರ್ಯಂತೆ ಸರ್ವಥಾನ್ಯಾಯಾತ್ ಸಚ್ಚಾ ಸಚ್ಚಕೃತಂ ತಥಾ ತತ್ರಾಶ್ವಸೇಚ್ಚ ಸತ್ಕೃತ್ವ ಸತ್ಕೃತ್ವ ನ ವಿಶ್ವಸೇತ್. ನೋಡಿ,
ಒಳ್ಳೆಯದಾಗಲಿ ಕೆಟ್ಟದಾಗಲಿ ಖಂಡಿತ ಪರಿಣಾಮ ಬಿದ್ದೇ ಬೀಳುತ್ತೆ. ಒಳ್ಳೆಯದನ್ನು ಮಾಡಿ ವಿಶ್ವಾಸ ಇಟ್ಕೊಳ್ಬೇಕು. ಕೆಟ್ಟದನ್ನು ಮಾಡಿ ನನಗೆ ಒಳ್ಳೇದಾಗೇ ಆಗುತ್ತೆ ಅಂತ ವಿಶ್ವಾಸ ಇಟ್ಕೋಬಾರದು. ಮಾಡಿರೋದೇ ಕೆಟ್ಟದ್ದು, ಅದನ್ನು ಸಮರ್ಥನೆ ಎಲ್ಲ ಮಾಡ್ಕೊಳ್ಳಿಕ್ಕೆ ಹೋಗಿ ಕಾಲ ಏವಾಂತರಾ ಶಕ್ತಿ ನಿಗ್ರಹಾನುಗ್ರಹೌ ದದತ್ ಬುದ್ಧಿಮಾವಿಶ್ಯಭೂತಾನಾಂ ಧರ್ಮಾರ್ಥೇಶು ಪ್ರವರ್ತತೆ. ದೇವರು, ದೇವತೆಗಳು, ಕಾಲ ನಮ್ಮನ್ನು ನಿಗ್ರಹ ಮಾಡೋದು ಹೇಗೆ ಅಂದರೆ ಕೆಟ್ಟದ್ದನ್ನು ಮಾಡಲಿಕ್ಕೆ ಪ್ರಚೋದನೆ ಮಾಡುವ ಮೂಲಕ. ಅನುಗ್ರಹ ಮಾಡೋದು ಹೇಗೆ ಅಂದರೆ ಒಳ್ಳೆಯದನ್ನು ಮಾಡಲಿಕ್ಕೆ ಪ್ರಚೋದನೆ ಮಾಡುವ ಮೂಲಕ. ಅದರಿಂದಾಗಿ ನಾವು ಧಿಯೋಯೋನ ಪ್ರಚೋದಯಾತ್ ಅಂತ ಬುದ್ಧಿಯನ್ನು ಚೆನ್ನಾಗಿ ಪ್ರಚೋದನೆ ಮಾಡುವಂತ ಕೇಳಲಿಕ್ಕೆ. ನಮ್ಗೆ ಒಳ್ಳೇದು ಮಾಡು, ನಮ್ಗೆ ಒಳ್ಳೇದು ಮಾಡು. ಹೇಗೆ ಒಳ್ಳೇದು ಮಾಡೋದು? ದನ ಕಾಯೋಂತರ ಏನು ಬರೋಲ್ವಲ್ಲ, ಹೀಗೆ ಹೋಗು, ಹೀಗೆ ಹೋಗ್ಬೇಡ ಅಂತ. ಒಳಗಡೆ ಬುದ್ಧಿ ಪ್ರಚೋದನೆ ಆಗಬೇಕು. ಯದಾ ತ್ವಸ್ಯ ಭವೇದ್ ಬುದ್ಧಿ ಧರ್ಮ್ಯಾಚಾರ್ಥ ಪ್ರದರ್ಶನಿ ತದಾಶ್ವಸೀತ ಧರ್ಮಾತ್ಮ ದೃಢ ಬುದ್ಧಿರ್ನ ವಿಶ್ವಸೇತ್. ಸಂಪತ್ತನ್ನು ಗಳಿಸಬಾರದು ಅಂತಲ್ಲ, ಅದು ಧಾರ್ಮಿಕವಾಗಿರಬೇಕು. ಧಾರ್ಮಿಕವಾದ ಒಂದು ಸಂಪತ್ತಿನ ದಾರಿಯಲ್ಲಿ ವಿಶ್ವಾಸ ಇಡಬೇಕು. ಏನೇನೋ ಮಾಡಿದ್ರೆ ಏನೇನೋ ಆಗ್ಬಿಡತ್ತೆ ಅಂತ 100 ಜನ 100 ಹತ್ತಿಸ್ತಾ ಇರ್ತಾರೆ. ರೈಲು, ಟ್ರೈನು, ಬಸ್ಸು, ಆ ಏರೋಪ್ಲೇನ್ ಎಲ್ಲ ಹತ್ತಿಸ್ಬಿಡ್ತಾರೆ. ಅದು ಯಾವುದಕ್ಕೂ ಈಡಾಗಬಾರದು. ನೀವೇನು ಕೆಲಸ ಮಾಡಬೇಡಿ, ಇಬ್ಬರನ್ನ ಕೊಡಿ, ಅವರಿಬ್ಬರನ್ನ ಮಾಡ್ತಾರೆ ನೆಟ್ವರ್ಕ್ ಮಾರ್ಕೆಟಿಂಗು. ನೀವು ಸುಖವಾಗಿರ್ತೀರ. ಎಲ್ಲಿ ನಾವು ಕಷ್ಟಪಡದೆ ಹೇಗ್ರಿ ಬರುತ್ತದು? ಇಲ್ಲ, ಇಬ್ಬರನ್ನ ಅವ್ರು ಅಷ್ಟೇ ಹೇಳೋದು, ಅವರಿಬ್ರು ಮಾಡಬೇಕು ಅಂತ. ನೀವು ಮೇಲ್ಗಡೆ ಹೊಟ್ಟೋಗ್ತೀರ, ಬರ್ತಾ ಇರುತ್ತೆ ಅಂತಾರೆ. ಕಷ್ಟಪಡದೆ ಹೇಗೆ ದುಡ್ಡು ಸಿಗತ್ತೆ? ನಿಮ್ಮ ಕೆಲಸ ನೀವು ಮಾಡದೆ, ನಿಮ್ದು ಏನೇ ಕೆಲಸ ಆಗಿರಲಿ, ನಿಮ್ಮ ಕೆಲಸ ಮಾಡದೆ ಹೇಗೆ ದುಡ್ಡು ಬರುತ್ತೆ? ಬರಲ್ಲ. ಯಾವತ್ತೋ ಒಂದು ದಿವಸ ಅವ್ಯವಸ್ಥೆ ಆಗತ್ತೆ. ಅದರಿಂದಾಗಿ ಸಂಪತ್ತನ್ನು ಪಡೆಯುವ ದಾರಿ ಧಾರ್ಮಿಕವಾಗಿರಬೇಕು. ಅದರಲ್ಲಿ ಹೋಗುವಂತೆ ಪ್ರಚೋದನೆ ಮಾಡೋದು ದೇವರ ಅನುಗ್ರಹ. ಇಲ್ಲ, ದೇವರು ನಿಗ್ರಹ ಮಾಡ್ತಾನೆ ಅಂದರೆ ನಿಮ್ಮ ಬುದ್ಧಿಯನ್ನು ಕೆಡಿಸ್ಬಿಡ್ತಾನೆ. ಕೆಟ್ಟ ದಾರಿಗೆ ಹೋಗೋದು ಆ ಒಂದು ಕ್ಷಣ, ಆದ ಆ ಕೆಲಸ, ಆ ಒಂದು ಕ್ಷಣದ ಕೆಲಸ ಯಾವ ರೀತಿ ತೊಂದರೆ ಮಾಡುತ್ತೆ. ಏತಾವನ್ಮಾತ್ರಮೇ ತದ್ಧಿ ಭೂತಾನಾಂ ಪ್ರಾಜ್ಞಲಕ್ಷಣಂ ಕಾಲಯುಕ್ತೋ ಹ್ಯುಭಯವಿತ್ ಶೇಷಮರ್ಥಂ ಸಮಾಚರೇತ್. ಅದರಿಂದಾಗಿ ಪ್ರಜ್ಞಾವಂತ ಏನು ಮಾಡ್ತಾನೆ? ಅನಿತ್ಯವಾದ ಪ್ರಾಪಂಚಿಕ ವಸ್ತುಗಳಲ್ಲಿ ವಿಶ್ವಾಸ ಇಡಬಾರದು, ದೇವರಲ್ಲಿ ವಿಶ್ವಾಸ ಇಡಬೇಕು. ಎರಡೂ ಅರ್ಥವನ್ನ ನೋಡಬೇಕು. ಇಲ್ಲಿಯ ಸುಖ, ಅಲ್ಲಿಯ ಸುಖ, ಎರಡಕ್ಕೂ ಅನುಕೂಲವಾಗಿರುವ ಹಾಗೆ ಬದುಕಬೇಕು. ಹಾಗೆ ಒಬ್ಬ ಯೋಚನೆ ಮಾಡಬೇಕು. ಇಲ್ಲಿಯ ಮಿತಿ ಎಷ್ಟು, ಅಲ್ಲಿಯ ಗಳಿಕೆ ಎಷ್ಟು. ಇಲ್ಲಿಯ ಸುಖ ಅಂದರೆ ಇಲ್ಲಿಯ ಮಿತಿ ಎಷ್ಟು, ಅಲ್ಲಿಯ ದಾರಿ ಯಾವುದು? ಎರಡನ್ನೂ ಕೂಡ ಒಟ್ಟಿಗೆ ಚಿಂತಿಸಬೇಕು. ಅದಕ್ಕೆ ಭಾವಶುದ್ಧಿ ಬೇಕು. ಭಾವಶುದ್ಧಿಸ್ತು ತಪಸ. ಇದು ಈ ರೀತಿ ಮಾಡಿದರೆ ತಮ್ಮನ್ನೇ ತಾವು ಪೂಜಿಸಿಕೊಂಡಾಗೆ, ಅಂದರೆ ಸತ್ಕರಿಸಿಕೊಂಡಾಗೆ. ಒಳ್ಳೆಯ ದಾರಿಯಲ್ಲಿದ್ದರೆ ನಿಮಗೇ ಒಳ್ಳೆಯದು ಅನ್ನೋದನ್ನ ಆತ್ಮನಾತ್ಮಾನಂ ಪೂಜಯಂತೀಹ ಧಾರ್ಮಿಕಾ. ಭಾವಶುದ್ಧಿ ತಪಸ್ಸಿನಿಂದ ಬರುತ್ತೆ. ತಪಸ್ಸು ಅಂದರೆ ಸ್ವಾಧ್ಯಾಯ ಪ್ರವಚನೇ ವೇತಿ ನಾಕೋ ಮೌದ್ಗಲ್ಯ. ಅಧ್ಯಯನ, ಅಧ್ಯಯನ ಅನ್ನುವ ತಪಸ್ಸಿನಿಂದಲೇನೆ ಭಾವಶುದ್ಧಿ ಬರೋದು. ದೇವತೆಗಳ ಪೂಜೆಯಿಂದ ಬರುತ್ತೆ, ಶಾಸ್ತ್ರ ಶ್ರವಣದಿಂದ ಬರುತ್ತೆ, ದಾನದಿಂದ ಬರುತ್ತೆ, ಜಪದಿಂದ ಬರುತ್ತೆ. ಈ ಶ್ಲೋಕ 6ನೇ ಶ್ಲೋಕ 154ನೇದ್ರಲ್ಲಿ ಈ ಭಾವಶುದ್ಧಿಸ್ತು ತಪಸ ದೇವತಾನಾಂಚ ಪೂಜಯ ಸನಾತನೇನ ಶುದ್ಧ್ಯಾಚ ಶ್ರುತದಾನ ಜಪೈರಪಿ.
ಭಾವಶುದ್ಧಿ, ಮನಃಶುದ್ಧಿ ಇದ್ರೆ ಒಳ್ಳೇದಕ್ಕೆ ಹೋಗ್ಲಿಕ್ಕೆ ಪ್ರೇರಣೆ, ಕೆಟ್ಟದ್ದನ್ನು ಬಿಡ್ಲಿಕ್ಕೆ ಪ್ರೇರಣೆ ಆಗತ್ತೆ ಅಲ್ವೇ? ಇದು ಭಾವಶುದ್ಧಿ ಬೇಕೆಲ್ಲ, ಇಲ್ಲಿಯೂ ಅಲ್ಲಿಯೂ ಸುಖವಾಗಿರ್ಬೇಕು ಅಂತಂದ್ರೆ ಆ ಭಾವಶುದ್ಧಿ ಬರೋದು ತಪಸ್ಸಿನಿಂದ. ತಪಸ್ಸು ಅಂತಂದ್ರೆ ಇಂದ್ರಿಯ ನಿಗ್ರಹ, ಸನಾತನೇನ ವೇದಯುಕ್ತವಾದ ತಪಸ್ಸು. ಅಂದ್ರೆ ವೇದ ಆಗಿರಬಹುದು, ಮಹಾಭಾರತಾದಿ ಧರ್ಮಗ್ರಂಥಗಳಾಗಿರಬಹುದು, ಅವುಗಳ ಮೂಲಕ ಏನೋ ಸ್ವತಂತ್ರವಾಗಿ ಏನೋ ಮಾಡ್ತೇವೆ ಅಂತ ಹೋಗೋದು ಅಲ್ಲ. ಸನಾತನೇನ ತಪಸಾ, ಆಮೇಲೆ ದೇವತಾನಾಂಚ ಪೂಜೆಯ, ವೇದದ ರೀತಿಯಲ್ಲಿ ದೇವತೆಗಳ ಪೂಜೆ. ಶುದ್ಧಾಚ ಶ್ರುತ ದಾನ ಜಪೈರಪಿ, ಜೀವನ ಶುದ್ಧಿ. ಶ್ರುತ ಅಂದರೆ ಶಾಸ್ತ್ರಶ್ರವಣ, ದೊಡ್ಡವರಿಂದ ಜ್ಞಾನಿಗಳಿಂದ, ದಾನದಿಂದ, ಜಪದಿಂದ. ಭಾವಶುದ್ಧಿ ಆಗೋದು ಹೀಗೆ, ಯಾವ ವಿಪತ್ತಿಗೂ ಈಡಾಗೋದಿಲ್ಲ ಶಾಸ್ತ್ರಶ್ರವಣಾದಿಗಳಿದ್ರೆ. ಯಾಕೆಂದ್ರೆ ಕಾಲ ಕಾಲಕ್ಕೆ ಪರಿಷ್ಕಾರ ಆಗ್ತಾ ಇರುತ್ತೆ, ಪ್ರಜ್ಞೆ ಶುದ್ಧವಾಗಿ ಇರುತ್ತೆ. ಪ್ರಜ್ಞೆ ಶುದ್ಧಿ ಇತ್ತು ಅಂತಂದ್ರೆ ಈ ಲೋಕವನ್ನು ಆ ಲೋಕವನ್ನು ಎರಡನ್ನೂ ಗೆದ್ದ ಹಾಗೆ ಅಂತ ಹೇಳುವಲ್ಲಿಗೆ ಇವತ್ತಿನ ಚಿಂತನೆಯನ್ನ ನಾವು ದೇವರಲ್ಲಿ ಸಮರ್ಪಣೆ ಮಾಡಿ ನಾಳೆ ಮತ್ತೆ ಇದನ್ನೇ ಮುಂದುವರಿಸೋದು. ಮತ್ತೆ ಇನ್ನೂ ಪ್ರಶ್ನೆಗಳು ಎಲ್ಲ ಇದೆ. ಪ್ರಾಯ ಇನ್ನೇನು ಅನುಶಾಸನ ಪರ್ವ ಸಮಾಪ್ತವಾಗಿ ಭೀಷ್ಮ ಸ್ವರ್ಗಾರೋಹಣವು ನಾಳೆ ನಡೆಯುತ್ತೆ ಅಂತ ಕಾಣುತ್ತೆ. ಕೃಷ್ಣಾರ್ಪಣಮಸ್ತು. ನಾಳೆ ಭೀಷ್ಮಾಚಾರ್ಯರು ಪ್ರಾಯ ಬೇಗ ವ್ಯಾಖ್ಯಾನ ಆಯಿತು ಅಂತಂದ್ರೆ ಸ್ವರ್ಗಾರೋಹಣವನ್ನು ನಾವು ಕೇಳ್ತೇವೆ. ಹೌದು. ಎಷ್ಟು ರೀ, 2 ವರ್ಷ ಆಯಿತು ಶಾಂತಿ ಪರ್ವ ಅನುಶಾಸನ ಪರ್ವ. ಇಲ್ಲ, ಅದು ಹಿಂದೆಯೂ ಇತ್ತಲ್ಲ.